ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯ. ನಾವೆಲ್ಲರೂ ಕಿವಿಗಳನ್ನು ತೆರೆದವರಾಗಿ, ಮನಸ್ಸನ್ನ ಹೃದಯವನ್ನು ತೆರೆದವರಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಕುತ್ಕೊಳ್ಳೋಣ. ಕರ್ತ ನಮ್ಮ ಸಂಗಡ ಮಾತಾಡಲಿ. ಪ್ರೈಸ್ ದಿ ಲಾರ್ಡ್. ಯಾವ ಪಾತ್ರೆ ಖಾಲಿ ಆಗಿರ್ತದೋ ಆ ಪಾತ್ರೆ ತುಂಬಿಸ್ಲಿಕ್ಕೆ ಸಾಧ್ಯ. ಯಾವ ಬಿಂದಿಗೆ ಖಾಲಿ ಆಗಿರ್ತದೋ ಆ ಬಿಂದಿಗೆಯಲ್ಲಿ ಮಾತ್ರ ತುಂಬಿಸ್ಲಿಕ್ಕೆ ಸಾಧ್ಯ. ಅರ್ಥ ಆಗ್ತಾ ಇದೆಯಾ? ಯಾವ ಪಾತ್ರೆ ಖಾಲಿ ಆಗಿರ್ತದೋ ಆ ಪಾತ್ರೆ ತುಂಬಿಸ್ಲಿಕ್ಕೆ ಸಾಧ್ಯ. ತುಂಬಿರೋ ಪಾತ್ರೆ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬಿಸಿದ್ರು ಕೂಡ ಏನಾಗುತ್ತೆ? ಹಲ್ಲೆಲೂಯ. ಅದು ನೀರು, ಇದು ಅಭಿಷೇಕ, ದೇವರ ಕೃಪೆ, ದೇವರ ಆತ್ಮ. ದಾವೀದನು ಹೇಳ್ತಾನೆ, ಇದು ನನ್ನ ತಲೆಗೆ ತೈಲವನ್ನ ಚಿತ್ತಿ ನನ್ನ ಪಾತ್ರೆಗೆ ತುಂಬಿ ಹೊರಸೂಸುವುದು ಅಂತ ಒಂದು ವಾಕ್ಯ ಹೇಳ್ತದೆ. ಆಮೇಲೆ ನಾವು ನೋಡ್ತೀವಿ ಇನ್ನೊಂದು ಕಡೆಗೆ ಕೀರ್ತನೆಗಳಲ್ಲಿ 123 ಅಥವಾ 124 ನೆನೆಸ್ತೇನೆ, ಅದನ್ನೆಲ್ಲ ವಾಕ್ಯ ಬೀಳ್ತದೆ. ಸಹೋದರರು ಒಂದಾಗಿರೋದು ಎಷ್ಟು ಒಳ್ಳೇದು. ವಾಕ್ಯ ಓದ್ರಿ, 133 ವಾಕ್ಯ ಓದ್ರಿ. ಆಹಾ, ಸಹೋದರರು ಒಂದಾಗಿರೋದು ಎಷ್ಟು ಒಳ್ಳೆಯದು, ಎಷ್ಟು ರಮ್ಯವಾದುದು. ಅದು ಆರೋನನ ತಲೆ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹೇರ್ಮೋನ್ ಪರ್ವತದ ಆಮೇನ್ ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸುತ್ತಾನೆ. ಹಲ್ಲೆಲೂಯ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ನೋಡ್ರಿ. ಅದು ತಲೆ ಮೇಲೆ ಹಾಕಲ್ಪಟ್ಟು ಗಡ್ಡದಿಂದ ವಸ್ತ್ರ ಕೊರಳಪಟ್ಟಿ ಮೊತ್ತವಾಗಿ ಹರಿಬೇಕಂತೆ, ಚಲಿಸ್ಬೇಕಂತೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ನನ್ನ ಮೊಣಕಾಲವರೆಗೂ ಅಲ್ಲ, ನನ್ನ ಸೊಂಟದವರೆಗೂ ಅಲ್ಲ, ನನ್ನ ಭುಜದವರೆಗೂ ಅಲ್ಲ, ನನಗಿಂತ ಮೇಲೆ ನೀವು ಬೆಳಿಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಸರಿ, ದೇವರಿಗೆ ಸ್ತೋತ್ರ. ಬೆಳಗ್ಗೆ ನಾವು ಓದಿದ ವಾಕ್ಯ ಸ್ವಲ್ಪ ಟಚ್ ಮಾಡಿ ಹಾಗೇನೆ ಇನ್ನೊಂದು ವಾಕ್ಯ ದೇವರು ಕೊಟ್ಟಿದ್ರೆ ಆ ವಾಕ್ಯದ ಕಡೆಗೆ ನಾವು ಹೋಗೋಣ. ಬೆಳಗ್ಗೆ ನಾವು ಓದಿದ ವಾಕ್ಯ ನ್ಯಾಯಸ್ಥಾಪಕರು 16ನೇ ಅಧ್ಯಾಯದಲ್ಲಿ ನಾವು ವಾಕ್ಯ ಓದಿದ್ದು. ಆ ವಾಕ್ಯದಲ್ಲಿ ನೋಡ್ತೇವೆ, ದಳಿಲ ಎಂಬುದಾಗಿ ಹೇಳುವ ಒಂದು ದುಷ್ಟ ಹೆಣ್ಣು, ಒಂದು ದುಷ್ಟ ಶಕ್ತಿ, ಅಂದ್ರೆ ಶತ್ರುವಿನ ಕೈಯಲ್ಲಿ ಉಪಯೋಗಿಸಲ್ಪಡುವಂತ, ದುರಾತ್ಮಗಳ ಕೈಯಲ್ಲಿ ಉಪಯೋಗಿಸಲ್ಪಡುವಂತ ಒಂದು ಶಕ್ತಿ ಸಂಸೋನನಿಗೆ ನೇರವಾಗಿ, ಸಂಸೋನನಿಗೆ ವಿರೋಧವಾಗಿ, ಅವನ ಅಭಿಷೇಕಕ್ಕೆ ವಿರೋಧವಾಗಿ, ಅವನಲ್ಲಿರುವ ದೇವರ ಆತ್ಮನ ಬಲಕ್ಕೆ ವಿರೋಧವಾಗಿ, ಅವನಲ್ಲಿರುವಂತ ದೇವರ ದರ್ಶನಕ್ಕೆ ವಿರೋಧವಾಗಿ ಅವಳು ಉಪಯೋಗಿಸಲ್ಪಡ್ತಾ ಇದ್ದಾಳೆ. ಹಲ್ಲೆಲೂಯ. ನಾವು ನೋಡ್ತೇವೆ, ಸಡನ್ ಆಗಿ ಅವಳು ಸಂಸೋನಲ್ಲಿರುವಂತ ಆ ಆತ್ಮವನ್ನ ಅಥವಾ ಆ ಬಲವನ್ನ, ಆ ಮಹಿಮೆಯನ್ನ ಅವಳು ಮುಟ್ಟಕ್ಕಾಗಲ್ಲ. ಒಂದು ಸಾರಿ ಪ್ರಯತ್ನ ಪಡ್ತಾಳೆ, ಅದು ಫೇಲ್ ಆಗುತ್ತೆ. 2ನೇ ಸಾರಿ ಪ್ರಯತ್ನ ಪಡ್ತಾಳೆ, ಅದು ಫೇಲ್ ಆಗುತ್ತೆ. 3ನೇ ಸಾರಿ ಪ್ರಯತ್ನ ಪಡ್ತಾಳೆ, ಅದು ಕೂಡ ಅದು ವೇಸ್ಟ್ ಆಗುತ್ತೆ. ಹಲ್ಲೆಲೂಯ. ಫಲಿಸಲ್ಲ, ನಡೆಯಲ್ಲ. ಅಂದ್ರೆ ದೇವ್ರ ಬೆಳಗ್ಗೆ ಮಾತಾಡಿದ್ದು, ಯಾರ ಒಳಗಡೆ ನಿಜವಾದ ಪರಲೋಕದಿಂದ ತಂದೆಯಿಂದ ಕಳಿಸಲ್ಪಟ್ಟಂತ ಪರಿಶುದ್ಧ ಆತ್ಮ ಇರ್ತದೋ ಅಂತವರನ್ನ ಸಾಮಾನ್ಯವಾಗಿ ಶತ್ರುವಿನ ಒಂದು ಏಟಲ್ಲಿ ಅವ್ರು ಬೀಳಲ್ಲ. ಶತ್ರು ಮಾಡೋ ಒಂದು ಏಟಲ್ಲಿ, ಶತ್ರು ಮಾಡೋ ಒಂದು ಪ್ಲಾನ್ ಅಲ್ಲಿ ಅವ್ರು ಬೀಳಕ್ ಸಾಧ್ಯ ಇಲ್ಲ. ಮಿನಿಮಮ್ ಅಂತವ್ರನ್ನ ಹೊಡಿಬೇಕು, ಮುಟ್ಟಬೇಕು, ಬೀಳಿಸ್ಬೇಕು, ಕೆರಳಬೇಕಂದ್ರೆ 6ರಿಂದ 7 ಸಾರಿ ಪ್ರಯತ್ನ ಪಡಬೇಕು. ಆ ನಂತರವಾಗಿ ಈ 6ರಿಂದ 7 ಸಾರಿ ಒಳಗಡೆ ನಾವೇನಾಗಿರ್ಬೇಕು? ಮಲ್ಕೊಂಡಿರ್ಬೇಕು. ಹಲ್ಲೆಲೂಯ. ಈ 6ರಿಂದ 7 ಸಾರಿ ಏನಾಗಿರ್ಬೇಕು? ಈಗ ರಾತ್ರಿ ಗಾಡಿ ಓಡಿಸ್ತಾ ಇರ್ತೀನಿ, ಊರು ಗೊತ್ತಿರಲ್ಲ, ಒಂದು ಊರು, ಆ ಊರಲ್ಲಿ ಹಳ್ಳ ಇದೆ, ನನಗೆ ಗೊತ್ತಿಲ್ಲ. ಫಸ್ಟ್ನೇ ಸಾರಿ ಹೋಗ್ತಾ ಇದ್ದೀನಿ, ಒಳ್ಳೆ ಒಂದು ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಆ ಬೋರ್ಡ್ ಹಾಕಿರ್ತಾರೆ ಸ್ವಲ್ಪ ಅಪಾಯ ಇದೆ ಅಂತ. ಇವನ್ಗೆ ಏನು ಅಪಾಯ ಅಂತ ಗೊತ್ತಿಲ್ಲ. ಅಲ್ಲಿರೋದೇನು? ಗುಂಡಿ.
ನಾನು ಏನೋ ಮುಂದೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತೇವೆ, ಧಬಕ್ ಅಂತ ಗುಂಡಿಲಿ ಬಿದ್ದೋಗ್ಬಿಡ್ತೀನಿ. ಒಂದ್ ವಾರ ಬಿಟ್ಕೊಂಡು ಮತ್ತೆ ಅದೇ ರೋಡಲ್ಲಿ ಬರ್ಬೇಕು, ಅದೇ ತರ ಬರ್ತಾ ಇರ್ತೀನಿ, ಮತ್ತೆ ಅದೇ ಬೋರ್ಡ್ ಹಾಕಿರ್ತಾರೆ. ಏನ್ ಮಾಡ್ಬೇಕು? ನಾವೆಲ್ಲ ಬಿದ್ದೋಗೋರೆ. ಏನ್ ಮಾಡ್ಬೇಕು? ಒಂದೇ ಸಾರಿ ಬಿದ್ದಿದ್ದೀನಿ ತಾನೆ, ಒಂದೇ ಸಾರಿ ಆಗಿದೆ, ಅದಕ್ಕೆ ನಾನೇನ್ ಮಾಡ್ಬೇಕು? ನಾವ್ ಹಂಗಲ್ಲ ಇಲ್ಲ. ಅದೇನಾಗತ್ತೆ ಅನ್ನೋನೆ, ಯೇಸು ಸ್ವಾಮಿ ದೂತರಿಗೆ ಹೇಳಿದ್ದಾರೆ ಎತ್ಕೊಳ್ಳಪ್ಪ ಕೈಯಲ್ಲಿ ಅಂತ, ಅವ್ರನ್ನೇ ಎತ್ಕೊಂಡಲ್ವಾ? ಯೇಸು ಸ್ವಾಮಿ ಹೇಳ್ತಾರೆ ಪರೀಕ್ಷೆ ಮಾಡಬೇಡ ಅಂತ ಸೈತಾನ ದೇವ್ರು ಹೇಳ್ತಾರೆ. ಯಾರ ಮನುಷ್ಯ ಹಂಗೆ ಅಂತೆ, ಫುಲ್ಲು ವೈರಾಗ್ಯಗಳು, ಅಯ್ಯೋಯ್ಯೋ ಮಾತಾಡಿದ್ರೆ ಮುತ್ತೋಯ್ತು, ಅಷ್ಟು ದೇವರಲ್ಲಿರುವಂತ ಮನುಷ್ಯ ಏನ್ ಮಾಡ್ದಂತೆ, ಇಬ್ರು ಆತ್ಮಿಕರು ಹರ್ಕೊಂಡು ಹೋಗುವಂತ ಹೊಳೆ ಹತ್ರ ಹೋಗಿ ನಿಂತ್ಕೊಂಡು ನೋಡ್ಕೋ, ಪಕ್ಕದಲ್ಲಿರೋವನಿಗೆ ನಾನು ಎಷ್ಟು ದೇವರಲ್ಲಿದ್ದೀನಿ ಗೊತ್ತಾ, ನನ್ನ ಜೊತೆನಲ್ಲೇ ದೇವರಿದ್ದಾರೆ. ಈಗ ನೋಡು, ನಾನು ಇಲ್ಲಿ ಬೀಳ್ತೀನಿ, ದೇವ್ರ ನನ್ನ ಎಡಕೊಂದು ಬಿಡ್ತಾರೆ. ಈಗ ನಾನು ಬೀಳ್ತೀನಿ, ದೇವ್ರ ತಂದು ನಾನು ದಡಕ್ಕೆ ಬಿಡ್ತಾರೆ ಅಂದ. ಪಕ್ಕದಲ್ಲಿರೋರು ಹೇಳ್ದಂತೆ, ಬೇಡ, ವಾಕ್ಯ ಹೇಳುತ್ತೆ ದೇವ್ರನ್ನ ಪರೀಕ್ಷೆ ಮಾಡಬಾರ್ದು ಅಂತ. ಪಕ್ಕದಲ್ಲಿರೋನು ಹೇಳ್ತಾವನೆ, ಬೇಡ, ದೇವ್ರನ್ನ ಪರೀಕ್ಷೆ ಮಾಡಬಾರ್ದು ಅಂತ. ಇವನ್ ಹೇಳ್ತಾನೆ, ನಿನಗೇನು ಗೊತ್ತು ನನ್ನ ದೇವ್ರು ಯಾರು ಗೊತ್ತಾ? ಯಾಕೆ ಅವನ್ ಗೊತ್ತಿಲ್ವಾ? ಅವನ್ ಹೇಳ್ತಾವನ್ ಬೇಡ ಅಂತ. ಹೇಳ್ತಾನೆ, ಇಲ್ಲ ನಾನು ಬೀಳ್ತೀನಿ ನೋಡು, ಬಿದ್ದಾದ್ಮೇಲೆ ಮತ್ತೆ ದೇವ್ರು ಏನ್ ಮಾಡ್ತಾನ, ಕರ್ಕೊಂಡ್ ಬಂದು ದಡದಲ್ಲಿ ಬಿಡ್ತಾರೆ ಅಂತ. ಇವನ್ ಹೇಳಷ್ಟು ಹೇಳ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟ ಅಂತ. ಇವನ್ ಯಾರು? ಫುಲ್ ಆತ್ಮಿಕ, ಫುಲ್ ಫೈರ್. ತೋರಿಸೋ ವಿಷಯದಲ್ಲಿ ಫೈರ್ ತೋರ್ಸಲ್ಲ. ಅಲ್ಲೂಯ. ಇವನೇನ್ ಮಾಡಂತೆ, ಯೇಸುವೇ ದುಃಖಬಿಟ್ಟಂತೆ. ಯೇಸುವೇ ಸ್ತೋತ್ರ ಅಂದ್ಬಿಟ್ಟು ದುಃಖಬಿಟ್ಟಂತೆ. ಈ ದಡದಲ್ಲಿ ನಿಂತ್ಕೊಂಡ್ರೆ ನೋಡ್ತಾನೆ ಅವನಂತೆ, ಬತಾನೆ ನೋಡೋಣ. 1 ನಿಮಿಷ ಆಯ್ತು, 2 ನಿಮಿಷ ಆಯ್ತು, 3 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಬಂದೇ ಇಲ್ಲ. ಸ್ವಲ್ಪ ಹೊತ್ತು ಆದ್ಮೇಲೆ ಎಣ್ಣವಾಗಿ ಆ ಕಡೆ ದಡದಲ್ಲಿ ಬಂದು ಸೇರಿದ್ನಂತೆ. ಅಲ್ಲೇಲೂಯ. ಅದೇ ಅಕಸ್ಮಾತ್ ಆಗಿ ನೀನ್ ಕಾಲ್ಚಾರಿಯೋ, ಏನೋ ಒಂದು ಘಟನೆ ನಡೆಯೋ, ನೀನ್ ಬಿದ್ದೋದಾಗ ಖಂಡಿತವಾಗ್ಲೂ ನಾನು ಬರೆದು ಕೊಡ್ತೀನಿ, ನಿನಗಾಗಿ ದೇವರು ಪ್ರಕಟ ಆಗ್ತಾನೆ, ನಿನಗಾಗಿ ದೇವರ ಮಹಿಮೆ ಪ್ರಕಟ ಆಗುತ್ತೆ, ನಿನಗಾಗಿ ದೇವರ ಕರ ಪ್ರಕಟವಾಗುತ್ತೆ. ಸುಮ್ಮನೆ ದೇವರನ್ನ ಪರೀಕ್ಷೆ ಮಾಡಬಾರದು, ಅಯೋಗ್ಯವಾದ ಕಾರ್ಯಗಳಿಗೆ ದೇವರ ನಾಮವನ್ನು ಬಳಸಬಾರದು, ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ಇವನೇನ್ ಹೇಳ್ದ? ನಾನು ಬಿದ್ಬಿಟ್ರೆ ದೇವ್ರ ತಂದು, ದೇವ್ರ ಅದೇ ಕೆಲಸ, ದೇವ್ರದು ಅದೇ ಕೆಲಸ, ದೇವ್ರನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ದೇವ್ರು ಇವ್ರು ಹಿಡಿದು ಬಂದು ಇವನು ಪುಟ್ಟು ಈಶ್ವರ ಬಿಡ್ತಾರೆ. ಏನು ಹಲ್ಲೆಲೂಯ. ಯೇಸು ಸ್ವಾಮಿ ಬೀಳೋದಾಗಿತ್ತಲ್ಲ ಮೇಲಿಂದ, ಸೈತಾನ ಹೇಳ್ತಾನಲ್ಲ ಕೆಳಗಡೆ ಬೀಳಪ್ಪ, ದೇವದೂತರು ಬಂದು ಎತ್ಕೊಂತಾರೆ ಅಂತ. ಹೌದಲ್ವಾ? ನಾನು ಯೇಸು ಸ್ವಾಮಿ ತಾನೆ, ನನ್ನ ದೇವ್ರ ತಾನೆ, ನನ್ನ ದೇವ್ರ ಮಗ ತಾನೆ. ಹೌದು, ನಾನು ಬಿದ್ದರೆ ದೇವದೂತರು ಬರ್ತಾನೆ ಅಂದ್ಬಿಟ್ಟು ಯೇಸು ಸ್ವಾಮಿ ದುಗ್ಬೋದಾಯ್ತಲ್ವಾ? ದೇವ್ರು ಹೇಳ್ತಾರೆ, ಅಯ್ಯ ದಡ್ಡ. ಯಾರು ಹೇಳ್ತಾರೆ? ಯೇಸು ಸ್ವಾಮಿ ಹೇಳ್ತಾರೆ. ಯಾರಿಗೆ? ಸೈತಾನ ಸುಳ್ಳಿನ ತಂದೆಗೆ. ದಡ್ಡ, ಬೈಬಲಲ್ಲಿ ವಾಕ್ಯ ಹೇಳ್ತಿದ್ದೆ ಗೊತ್ತಾ? ಏನು? ಅದೇ ದೇವ್ರು ಹೇಳ್ತಾರೆ ದೇವ್ರನ್ನ ಪರೀಕ್ಷೆ ಮಾಡಬಾರ್ದು ಅಂತ. ದೇವದೂತರು ಇದಾರೆ ನಿಜ, ಅವ್ರು ಯಾವ ಟೈಮ್ಗೆ ನನಗಾಗಿ ಪ್ರಕಟ ಆಗ್ಬೇಕು ಆ ಟೈಮ್ಗೆ ಅವ್ರು ಪ್ರಕಟ ಆಗ್ತಾರೆ. ಆದ್ರೆ ಇಲ್ಲಿ ಈ ಮನುಷ್ಯ ನಾನು ದುಬುಕ್ತೀನಿ ಅಂತ ಹೇಳುವಾಗ ಪಕ್ಕದಲ್ಲಿ ದೇವ್ರು ಮಾತಾಡ್ತಾರೆ ಅದರ ಮೂಲಕವಾಗಿ, ಇನ್ನೊಬ್ಬರ ಮೂಲಕವಾಗಿ, ಬೇಡ ಬೇಡ ಅಂತ. ಏನಂತ? ಬೇಡ, ದೇವ್ರನ್ನ ಪರೀಕ್ಷೆ ಮಾಡಬಾರ್ದು ದೇವ್ರು ಮಾತಾಡ್ತವ್ರೆ. ಅದನ್ನ ಕಂಡಿಡಿಯೇ ಗೊತ್ತಾಗಿಲ್ಲ. ಮತ್ತೆ ಹೇಳ್ತಾನೆ ದೇವ್ರನ ಜೊತೆನಲ್ಲಿ ಇದ್ದಾರ ಅಂತ. ಲಾಸ್ಟಿಗೆ ಬಿದ್ದ, ಬರ್ದು ನೋಡ್ತಾನೆ ಡೆಡ್ ಬಾಡಿ. ಹಲ್ಲೆಲೂಯ. ಅಲ್ಲೇ ಪಕ್ಕದಲ್ಲಿ ದೇವ್ರ ಇನ್ನೊಬ್ಬರ ಮೂಲಕವಾಗಿ ಎಚ್ಚರಿಸರಲ್ವಾ, ಬೇಡ 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 ಅಂತ. ಅದು ಎಚ್ಚರಿಕೆಯ ಗಂಟೆ. ಹಲ್ಲೆಲೂಯ. ಹಾಗೆಯೇ ದೇವರು 1 ಸಾರಿ 2 ಸಾರಿ 3 ಸಾರಿ 4 ಸಾರಿ ಒಂದು ಹೋರಾಟ ಬರುವಾಗ ದೇವರು ನಮ್ಮನ್ನ ಏನ್ ಮಾಡ್ತಾರೆ? ಎಚ್ಚರಿಸ್ತಾರೆ. ಶತ್ರು ಸಡನ್ ಆಗಿ ಬಂದು ನಮ್ಮನ್ನು ಮುಟ್ಟಕ್ಕಾಗಲ್ಲ. ಯಾಕೆ ಅಂದ್ರೆ ಸಡನ್ ಆಗಿ ಬಂದು ಮುಟ್ಟುವಂತ ಶಕ್ತಿ ಅಲ್ಲ ನಮ್ಮಲ್ಲಿ ಇರುವಂತದ್ದು. ಈ ಲೋಕದಲ್ಲಿ ಇರುವವನಿಗಿಂತಲೂ ನಮ್ಮ ಒಳಗಡೆ ಇರುವಂತ ದೇವರ ಶಕ್ತಿ ದೊಡ್ಡದು, ಅದು ಅಪಾರ, ಅದು ಅಗಮ್ಯವಾದುದು. ಹಲ್ಲೆಲೂಯ. ಅವನು ಬಂದು ಮುಟ್ಟಬೇಕಾದ್ರೂ 1 ಸಾರಿ ನೋಡ್ತಾನೆ, 2 ಸಾರಿ ನೋಡ್ತಾನೆ, 3 ಸಾರಿ ನೋಡ್ತಾನೆ. ಈ ಗ್ಯಾಪ್ ನಲ್ಲಿ ನಾವು ಎಚ್ಚರ ಆಗ್ಬೇಕು.
ಇಲ್ಲ, ಅವು ನಮ್ಮನ್ನ ಬೀಳಿಸ್ಬಿಡ್ತಾನೆ. ಬೀಳಿಸ್ಬಿಟ್ಟ ಅಂದ್ರೆ ಆತ್ಮ ನಷ್ಟ ಆಗುತ್ತೆ. ಆತ್ಮ ನಷ್ಟ ಆಗ್ಬಿಟ್ರೆ ದೇವ ದರ್ಶನ ನಷ್ಟ ಆಗುತ್ತೆ. ದೇವ ದರ್ಶನ ನಷ್ಟ ಆದ್ರೆ ಕೆಲಸ ಮುಗೀತು. ಇವತ್ತು ಎಷ್ಟೋ ವಿಶ್ವಾಸಿಗಳ ಜೀವಿತದಲ್ಲಿ ದೇವರ ದರ್ಶನ ನಷ್ಟ ಆಗಿದೆ, ದೇವರ ಉದ್ದೇಶ ನಷ್ಟ ಆಗಿದೆ, ದೇವರ ಚಿತ್ತ ನಷ್ಟ ಆಗಿದೆ, ದೇವರ ಅಭಿಷೇಕ ನಷ್ಟ ಆಗಿದೆ, ದೇವರಾತ್ಮ ನಷ್ಟ ಆಗಿದೆ, ದೇವರ ಕೃಪೆಯೂ ನಷ್ಟ ಆಗಿದೆ, ದೇವರ ದಯೆಯೂ ನಷ್ಟ ಆಗಿದೆ, ಕನಿಕರವು ನಷ್ಟವಾಗಿದೆ. ಯಾಕಂದ್ರೆ ಅನೇಕ ಸಾರಿ ದೇವರು ಎಚ್ಚರಿಸಿದ್ರು. ಸಭೆ ಜನರು, ವಿಶ್ವಾಸಿಗಳು, ಸೇವಕರು ಎಚ್ಚೆತ್ತುಕೊಳ್ತಾ ಇಲ್ಲ. ದೇವರು ನಾಶ ಮಾಡುವುದಕ್ಕಾಗಿ ಬಂದವನಲ್ಲ, ದೇವರು ಕೆಟ್ಟದ್ದು ಮಾಡುವುದಕ್ಕಾಗಿ ಬಂದವನಲ್ಲ. ದೇವರ ವಾಕ್ಯ ಹೇಳ್ತದೆ, ದೇವರು ಕೆಟ್ಟದಕ್ಕೆ ಕಾರಣನೇ ಅಲ್ಲ, ನನ್ನ ದೇವರು ಒಳ್ಳೆದಕ್ಕೆ ಕಾರಣನು. ಹಲ್ಲೆಲೂಯಾ. ದೇವರು ಒಳ್ಳೆದಕ್ಕೆ ಕಾರಣನಂತೆ. ಹಾಗಾದ್ರೆ ಕೆಟ್ಟದ್ದು ಮಾಡುವಂಥದ್ದು ಶತ್ರು. ಕೆಟ್ಟದು ಬರೋಕ್ಕಿನ ಮುಂಚೆನೆ ದೇವರಾತ್ಮ ನಮ್ಮ ಮೇಲೆ ಎಚ್ಚರಿಸ್ತಾನೆ. ಏನಂತೇಳಿ? ಎಚ್ಚರವಾಗು. ಶತ್ರುವಿನ ಬೀಳಿಸ್ಲಿಕ್ಕೆ ನೋಡ್ತಾವನೆ, ಕೆಲವೊಂದು ವಿಷಯಗಳನ್ನಿಟ್ಟು ಬೀಳಿಸ್ಲಿಕ್ಕೆ ನೋಡ್ತಾವನೆ. ಎಚ್ಚರವಾಗು, ಎಚ್ಚರವಾಗು. ಅವಾಗ ದೇವರು ಎಚ್ಚರಿಸ್ತಾರ. ದೇವರ ಆತ್ಮನ ಬೆಳಗ್ಗೆ ಹೇಳೋ ಪ್ರಕಾರ ಒಳ್ಳೆದರ ಕೆಟ್ಟದರ ಅರಿವನ್ನ ಉಂಟು ಮಾಡೋ ಪರಿಶುದ್ಧಾತ್ಮನು. ಒಳ್ಳೆದರ ಕೆಟ್ಟದರ ಅರಿವನ್ನ, ಪ್ರತಿಯೊಬ್ಬರ ಜೀವಿತದಲ್ಲಿ ಅರಿವನ್ನು ಉಂಟು ಮಾಡೋ ಪರಿಶುದ್ಧಾತ್ಮನು. ಅನೇಕ ಜನರಿಗೆ ಒಳ್ಳೆಯದು ಕೆಟ್ಟದ್ದು ಅರಿವೇ ಆಗ್ತಾ ಇಲ್ಲ. ಕಾರಣ ಪರಿಶುದ್ಧಾತ್ಮ ನಷ್ಟ ಆಗಿದೆ. ಪರಿಶುದ್ಧಾತ್ಮ ನಷ್ಟ ಆದ ನಿಮಿತ್ತವಾಗಿ ಇವತ್ತು ಒಳ್ಳೆಯದು ಕೆಟ್ಟದ್ದು ಗೊತ್ತಾಗ್ತಾ ಇಲ್ಲ, ಸರಿ ತಪ್ಪು ಗೊತ್ತಾಗ್ತಾ ಇಲ್ಲ. ಆದದನ್ನು ದೇವರು ಎಚ್ಚರಿಸ್ತಾ ಇದ್ದಾರೆ, ನೀವು ದೇವರ ಆತ್ಮವನ್ನು ನಷ್ಟಪಡಿಸಿಕೊಳ್ಳಬಾರದು. ಯಾಕೆಂದ್ರೆ ದೇವರಾತ್ಮನು ನಮ್ಮನ್ನು ರೂಪಿಸ್ತಾ ಇದ್ದಾನೆ, ದೇವರಾತ್ಮನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ದೇವರಾತ್ಮ ನಮ್ಮನ್ನು ಕಟ್ಟುತ್ತಾ ಇದ್ದಾನೆ. ದೇವರಾತ್ಮನೇ ನಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗುವಂಥದ್ದು. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನನ್ನು ಒಂದು ವೇಳೆ ನಿಂದಿಸುವವರಿಗೆ ಕ್ಷಮಾಪಣೆ ಉಂಟು, ಆದರೆ ದೇವರ ಆತ್ಮನಿಗೆ ನಿಂದಿಸುವವನಿಗೆ ಕ್ಷಮಾಪಣೆನೇ ಇಲ್ಲ. ಯಾಕೆ ಇಲ್ಲ ಅಂದ್ರೆ, ದೇವರ ಆತ್ಮನು ಪರಲೋಕ ರಾಜ್ಯವನ್ನ ಬಿಟ್ಟು ತಂದ ಕಡೆಯಿಂದ ಕಳಿಸಲ್ಪಟ್ಟು ಏನಕ್ಕೂ ಪ್ರಯೋಜನ ಇಲ್ಲದಂತ ವಲಸಾದಂತ ಪಾಪಿಗಳಾದಂತ ನಮ್ಮನ್ನ ಶುದ್ಧಿ ಮಾಡಿ ನಮ್ಮ ಒಳಗಡೆ ಬಂದು, ಈ ಪರಿಶುದ್ಧಾತ್ಮ ಇರಬೇಕಾದವನಲ್ಲಿ ಪರಲೋಕದಲ್ಲಿ, ಅಂಥದ್ರಲ್ಲಿ ಆ ಪರಿಶುದ್ಧಾತ್ಮ ನಮ್ಮ ಒಳಗಡೆ ಬಂದು ನಾವು ಸಾಯವರೆಗೂ ನಮ್ಮೊಂದಿಗೆ ವಾಸ ಮಾಡ್ತಾನೆ. ಅರ್ಥ ಆಗ್ತಾ ಇದೆಯಾ? ಪರಿಶುದ್ಧಾತ್ಮನ್ ಬೇರೆ ಕೆಲಸ ಇಲ್ವಾ? ಪರಿಶುದ್ಧಾತ್ಮನಿಗೆ ಬೇರೆ ಕ್ರಿಯೆಗಳಿಲ್ವಾ? ಪರಿಶುದ್ಧಾತ್ಮನ ಬೇರೆ ಕಾರ್ಯಗಳಿಲ್ವಾ? ಇದೆ. ಆದ್ರೂ ಕೂಡ ಎಲ್ಲವನ್ನ ಬಿಟ್ಟು ಪರಲೋಕವನ್ನ ತ್ಯಜಿಸಿ ಈ ಪಾಪಿಯಾದ ಮನುಷ್ಯನ ದೇಹದ ಒಳಗಡೆ ಬಂದು ಅವನು ವಾಸ ಮಾಡ್ತಾನ ಅಂದ್ರೆ, ಆ ಪರಿಶುದ್ಧಾತ್ಮನನ್ನ ನಿಂದಿಸೋದು ಹೇಗೆ ಮನಸ್ಸು ಬರುತ್ತೆ? ಆ ಪವಿತ್ರ ಆತ್ಮನನ್ನು ದುಃಖಪಡಿಸಲಿಕ್ಕೆ ಹೇಗೆ ಮನಸ್ಸು ಬರುತ್ತೆ? ಆ ಪವಿತ್ರ ಆತ್ಮನಿಗೆ ವಿರೋಧವಾಗಿ ನಡ್ಕೊಳ್ಳಿಕ್ಕೆ ಹೇಗೆ ಮನಸ್ಸು ಬರುತ್ತೆ? ಎಲ್ಲಿ ಒಂದು ಸುಳ್ಳು ಹೇಳಿದ್ರೆ, ಎಲ್ಲಿ ಒಂದು ತಪ್ಪು ಮಾಡಿದ್ರೆ, ಎಲ್ಲಿ ಒಂದು ಕಳ್ತನ ಮಾಡಿದ್ರೆ, ಎಲ್ಲಿ ಒಂದು ವಿರೋಧವಾದ ಕಾರ್ಯಗಳು ಮಾಡಿದ್ರೆ, ಎಲ್ಲಿ ಪರಿಶುದ್ಧಾತ್ಮನ ಬಿಟ್ಟು ಹೋಗ್ಬಿಡ್ತಾನೆ ಎಂಬ ಭಯದಲ್ಲಿ, ಭೀತಿಯಲ್ಲಿ ನಾವು ಜೀವಿಸಬೇಕು, ಬದುಕಬೇಕು, ಬಾಳಬೇಕು, ನಿಲ್ಲಬೇಕು. ಹಲ್ಲೆಲೂಯಾ. ನಿದ್ದೆ ಬರ್ತಾ ಇದೆಯಾ? ಸ್ತೋತ್ರ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ರೆ ದೇವರ ಆತ್ಮನು ನಮ್ಮೊಟ್ಟಿಗೆ ಇರ್ಲಿಕ್ಕೆ ಇಷ್ಟಪಡ್ತಾನೆ. ಹಲ್ಲೆಲೂಯಾ. ದೇವರ ಆತ್ಮನು ನಮ್ಮೊಟ್ಟಿಗೆ ಇರ್ಲಿಕ್ಕೆ ಇಷ್ಟಪಡ್ತಾನೆ. ಅದಕ್ಕೆ ದೇವರು ಹೇಳ್ತಾರೆ, ಬೆಂಕಿಯಲ್ಲೂ ಆತ್ಮದಲ್ಲೂ ನಾನು ತುಂಬಿಸ್ತಾನೆ ನನ್ನ ಮಕ್ಕಳಂತ ದೇವರು ಹೇಳ್ತಾರೆ. ಕೊರ್ನೆಯಲ್ಲಿನೂ ಅನ್ಯನಾಗಿದ್ದ, ಅವನ ಅನ್ಯನಾಗಿದ್ರು ಕೂಡ ಅವನಿನ್ನ ರಕ್ಷಿಸಲ್ಪಟ್ಟಿರ್ಲಿಲ್ಲ, ದೀಕ್ಷೆ ಸ್ಥಳ ತೆಗೆದುಕೊಂಡಿರ್ಲಿಲ್ಲ, ಸತ್ಯ ಸರಿಗೆ ಅವನು ಗೊತ್ತಿರ್ಲಿಲ್ಲ. ಆದ್ರೂ ದೇವರ ಬಗ್ಗೆ ಅವನು ಗೊತ್ತಿತ್ತು, ದೇವರ ರಾಜ್ಯದ ಬಗ್ಗೆ ಅವನು ಗೊತ್ತಿತ್ತು. ಹಲ್ಲೆಲೂಯಾ. ಅಂತವನೇನು ಮಾಡ್ತಾ ಇದ್ದಾನೆ? ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಅವನು ಪ್ರಾರ್ಥನೆ ಮಾಡ್ತಾ ಇರುವಾಗ ಅವನ ಪ್ರಾರ್ಥನೆ ಸ್ವರ್ಗದ ದೇವರು ಕೇಳಿದ್ರಂತೆ. ಹಲ್ಲೆಲೂಯಾ. ಇವನ್ ಯಾರ್? ಇವನ ಅನ್ಯನಾಗಿದ್ದ, ಇವನು ಪ್ರಾರ್ಥನೆ ದೇವರು ಕೇಳಿ
ವಾಕ್ಯ ಬೀಳ್ತದೆ. ಮಧ್ಯಾಹ್ನ ವೇಳೆಯಲ್ಲಿ ಅವನು ಪ್ರಾರ್ಥನೆ ಮಾಡ್ತಾ ಇರುವಾಗ ಇದೋ ಅವನ ದಾನ ಧರ್ಮ ಪ್ರಾರ್ಥನೆ ಸ್ವರ್ಗಕ್ಕೆ ಹೋಗಿ ಸ್ವರ್ಗದಿಂದ ದೇವದೂತ ಇಳಿದು ಬರ್ತಾ ಇದ್ದಾನೆ. ಹಲೋ, ಸ್ವರ್ಗದಿಂದ ದೇವದೂತ ಇಳಿದು ಬರ್ತಾ ಇದ್ದಾನಂತ. ದೇವರು ಬಂದ್ರೆ ಸುಮ್ಮನೆ ಬರಿಗೈಲಿ ಬರಲ್ಲ. ನಿಮ್ಗೆ ಅರ್ಥ ಆಗಿಲ್ಲ ಅಲ್ಲ? ನಿಮ್ ಮನೆಗೆ ಯಾರೋ ರಿಲೇಷನ್ ಬರ್ತಾರೆ, ಬರಿಗೈಲಿ ಬರ್ತಾರಾ? ಬರಿಗೈಲಿ ಬರ್ತಾರ? ನೀನ್ ಯಾರ ಮನೆಗೆ ಬರಿಗೈಲಿ ಹೋದ್ರೆ ಅವ್ರು ಹಿಂದಿರುಗಿ ಬರುವಾಗ ಬರಿಗೈಲಿ ಬರೋದು. ನೀನ್ ಯಾರ ಮನೆಗೆ ಏನಾದ್ರು ತಗೊಂಡ್ರೆ ಅವ್ರು ಬರುವಾಗ ನಿಮ್ಮ ಮನೆಗೆ ತಗೊಂಡ್ಬರ್ತಾರೆ. ಅಲ್ಲೇ ಲೂಯ, ಅರ್ಥ ಆಗ್ತಾ ಇದೆಯಾ? ಈಗ ರಿಲೇಷನ್ ನಿಮ್ಮ ಮನೆಗೆ ಅಥವಾ ಯಾರಾದ್ರೂ ದೂರ ನೆಂಟರುಗಳು ಬಂದ್ರೆ ಬರಿಗೈಯಲ್ಲಿ ಬರ್ತಾರಾ? ಇಲ್ಲ. ಸಮಥಿಂಗ್, ಏನು ಸ್ನಾಕ್ಸ್, ಏನು ಮಕ್ಕಳಿಗೆ ಬೇಕಾಗಿರೋದು, ಏನೋ ಸಮಥಿಂಗ್ ತಗೊಂಡ್ ಬಂದು ಕೊಟ್ಬಿಟ್ಟು ಹೋಗ್ತಾರೆ. ಅಲ್ಲೇ ಲೂಯ. ನೀವೆಲ್ಲೇ ನೋಡ್ರಿ, ಯಾರ ಮನೆಗಾದ್ರೂ ನೆಂಟರುಗಳು ಬಂದ್ರೆ ಆ ಮನೆಯಲ್ಲಿ ಯಾರಾದ್ರೂ ಮಕ್ಕಳಿದ್ರೆ ಅವ್ರು ಫಸ್ಟ್ ನೋಡೋದು ಆ ಬಂದಿರೋರ್ ಕೈ, ಏನಾದ್ರೂ ತಗೊಂಡ್ ಬಂದಿರ್ತಾರೆ ಅಂತ. ಅಲ್ಲ ಲೂಯ. ಯಾಕಂದ್ರೆ ಮಕ್ಕಳು ಗೊತ್ತು, ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ ಯಾರಾದ್ರೂ ಬಂದ್ರೆ ಕೈಯಲ್ಲಿ ಸಮಥಿಂಗ್ ಏನು ತಗೊಂಡ್ ಬರ್ತಾರೆ ಅಂತ. ಮನೆಯಲ್ಲಿ ನಾವು ಮಕ್ಕಳಿದೀವಿ, ತಿಂಡಿ ಏನು ತಗೊಂಡ್ ಬರ್ತಾರೆ ಅದಕ್ಕೆ ಗೊತ್ತು. ಅದಕ್ಕೆ ಅವ್ರೇನ್ ಮಾಡ್ತಾರೆ? ನಂಬಿಕೆ, ಯಾರು ಬರ್ತಾರೆ ಅಂದ್ರೆ ಓ ಏನಾದ್ರು ಬರ್ತದೆ ಮನೆಗೆ ಅಂತ. ಹಾಗೇನೆ ಒಬ್ಬ ದೇವ್ರು ಬರ್ತಾನೆ, ಒಬ್ಬ ಮನುಷ್ಯನೇ ಒಬ್ಬರು ಮನೆಗೆ ಬರ್ತಾನೆ ಅಂದ್ರೆ ಸಮಥಿಂಗ್ ಏನಾದ್ರು ತಗೊಂಡ್ ಬಂದೇ ಬರ್ತಾನೆ. ಅಂತದ್ರಲ್ಲಿ ಒಬ್ಬ ದೇವ್ರು ಒಬ್ಬ ಮನುಷ್ಯನ ಹುಡ್ಕೊಂಡು ಬರ್ತಾರ ಅಂದ್ರೆ ಬರಿಗೈಲಿ ಬರ್ತಾರ? ನಿಮ್ಗೆ ಗೊತ್ತಾಗಿಲ್ಲ ಅಲ್ಲ? ಇನ್ನೊಂದು ಪದದಲ್ಲಿ ಹೇಳ್ತೀನಿ ಕೇಳ್ರಿ. ಈಗ ಸೊಲೊಮೋನ್ ಎಷ್ಟು ಜನ ಗೊತ್ತು? 1000 ಜನ ಎಂತಿರು. ಸೊಲೊಮೋನ್ಗೆ 1000 ಜನ ಎಂತಿರು. ಪ್ರೈಸ್ ದಿ ಲಾರ್ಡ್. ಊರ್ಕೊಂಡವ ಅರ್ಥ ಆಗಿಲ್ಲ ನಿಮಗೆ. ಸುಮ್ನೆ ಇರ್ತೀಯಾ, ಕೆರ್ಕಳ್ತೀಯಾ? ಸುಮ್ನೆ ಇರೋನು ಇರೋ ತಗೊಂಡ್ ಮೇಲೆ ಬಿಟ್ಕೊಂಡಂತೆ. ಪಕ್ಕದಲ್ಲಿ ಇರುವೆ ಹೋಗ್ತಾ ಇತ್ತಂತೆ, ಇರುವೆ ಹಣ್ಣ ಯಾಕೆ ಸುಮ್ನೆ ಹೋಗ್ತದೆ? ಬಾ ಅಂತೇಳಿ ಎತ್ತಿ ಮೇಲೆ ಬಿಟ್ಕೊಂಡಂತೆ. ಇರುವೆ ಸುಮ್ನೆ ಇರ್ತದೆ? ಇರುವೆ ಸುಮ್ನೆ ಇರ್ತದಾ? ಸುಮ್ನೆ ಇರಲ್ಲ, ಕಚ್ಚುತ್ತೆ. ಸದ್ಯ ಮುತ್ತಿಕ್ಕಂತ ಯಾರು ಹೇಳಿಲ್ಲ. ಏನ್ ಮಾಡತ್ತೆ? ಕಚ್ಚುತ್ತೆ. ಅದೇ ತರ ಈ ಸೊಲೊಮೋನ್ ಕತೆ. ಈ 1000 ಜನ ಎಂತಿರಾಗಕ್ಕಿಂತ ಮುಂಚೆ ಇವನ್ ದೇವರಲ್ಲಿ ಕರೆಕ್ಟ್ ಆಗಿದ್ದ. ದೇವರು ಒಂದು ವಿಶೇಷವಾದ ಕೃಪೆ ಎಲ್ಲ ಕೊಟ್ಟು, ಬಲ ಕೊಟ್ಟು, ಇಸ್ರಾಯೇಲ್ ಜನರನ್ನು ಕೊಟ್ಟು ನಡೆಸ್ತಾ ಇದ್ರು. ಇವನು ಒಂದಿನ ಮಲಗಿರ್ತಾನೆ. ಮಲಗಿರುವಾಗ ಅವನ ಕನಸಿನಲ್ಲಿ ದೇವ್ರು ಬರ್ತಾರೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಹಾಗಾದ್ರೆ ಬಿಟ್ಟು ಇಲ್ಲ ಮಲ್ಕೊಂಡ್ಬಿಟ್ರೆ ದೇವ್ರು ಕನಸು ಕೊಡ್ತಾರೆ ಅಂತ. ಫಸ್ಟ್ ನೀವು ತಾನು ಹೇಳಿದವು, ಮಲಗದಾಗ ಕನಸು ಬರ್ತದೆ, ದೇವ್ರು ಬರ್ತಾರೆ ಅಂತ. ಅದು ಸೊಲೊಮೋನನಿಗೆ ಹೇಳ್ತಾ ಇದ್ದೀನಿ. ಸೊಲೊಮೋನನು ಒಂದಿನ ಮಲಗಿದ್ದಾನೆ. ಮಲಗಿರುವಾಗ ಅವನ 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 ಆ ಮಲಗುವಿಕೆಯಲ್ಲಿ ಒಂದು ಕನಸು ಬರುತ್ತೆ. ಆ ಕನಸಿನಲ್ಲಿ ಸ್ವರ್ಗದ ದೇವರು ಇಳಿದು ಬಂದಿರ್ತಾರೆ. ನಮ್ಮ ಕನಸುಗಳಲ್ಲಿ ಲೈಲಾ ಮಜ್ನು ಯಾರು ಬಂದಿರ್ತಾರೆ? ನಮ್ದು ಭಯಂಕರ ಕನಸು ನಮ್ದು. ಹಲ್ಲೆಲೂಯಾ. ದೇವರ ಮಕ್ಕಳು ರಾತ್ರಿ ಇವತ್ತು ಮಲಗುವಾಗ ಅರ್ಧ ಗಂಟೆ ಪ್ರಾರ್ಥನೆ ಮಾಡಿ, ದೇವರೇ ಇವತ್ತು ರಾತ್ರಿ ನನ್ನ ಮಲಗುವಾಗ ನಾನು ಆ ಒಂದು ನಿದ್ದೆಯಲ್ಲಿ ಸ್ವಾಮಿ ನಿಮ್ಮನ್ನು ಆರಾಧಿಸ್ಬೇಕು, ಆ ನಿದ್ದೆಯಲ್ಲಿ ನೀವು ನನ್ನ ಕಾಣಬೇಕು. ಆಮೇಲೆ ಬರ್ತಾ ಇಲ್ಲ. ಯಾಕಂದ್ರೆ ನಾವೆಲ್ಲ ನಿದ್ದಲು ಮುದ್ದಲು. ಹಲ್ಲೆಲೂಯಾ. ನಾ ಮಲಗುವಾಗ ದೇವರೇ ಆ ಮಲಗುವಿಕೆಯಲ್ಲಿ ಕನಸಿನಲ್ಲಿ ನೀನ್ ಬರ್ಬೇಕಪ್ಪ. ಆ ಕನಸಿನಲ್ಲೂ ನಾನು ನಿಮ್ಮನ್ನು ಆರಾಧಿಸ್ಬೇಕಪ್ಪ. ಆ ನಿದ್ದೆಯಲ್ಲೂ ನಾನು ಪ್ರಾರ್ಥಿಸ್ಬೇಕಪ್ಪ. ಆ ನಿದ್ದೆಯಲ್ಲೂ ನಾನು ನಿಮ್ಮನ್ನು ನೋಡ್ಬೇಕಪ್ಪ. ಆ ನಿದ್ದೆಯಲ್ಲೂ ಕೂಡ ನಾನು ಪರಿಶುದ್ಧವಾಗಿರ್ಬೇಕಪ್ಪ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಜಾಸ್ತಿ ನಿದ್ದೆ ಮಾಡಬೇಡ್ರಿ. ನಿದ್ದೆಯಲ್ಲೂ ಕೂಡ ಪಾಪ ಬರ್ತದೆ, ಗೊತ್ತಾ ನಿಮಗೆ? ಇಷ್ಟು ದಿವಸ ಗುಟ್ಟು ಗೊತ್ತಿರಲಿಲ್ಲ. ದೇವರಾತ್ಮ ಇವಾಗ ಜ್ಞಾಪನ ಪಡಿಸ್ತಾ ಇದ್ದಾರೆ. ದೇವರಾತ್ಮ ಇವತ್ತು ತಿಳಿಯಪಡಿಸ್ತಾ ಇದ್ದಾರೆ. ಜಾಸ್ತಿ ನಿದ್ದೆ ಮಾಡುವಾಗ ನಿದ್ದೆಯಲ್ಲೂ ಕೂಡ ಪಾಪಗಳು ನಡೆಯೋ ಸಾಧ್ಯತೆ ಇದೆ. ಅರ್ಥ ಆಗ್ತಾ ಇದೆಯಾ? ಈಗ ಈ ಸೊಲೊಮೋನನ ಕನಸಿನಲ್ಲಿ ಯಾರು ಬರ್ತಾ ಇದ್ದಾರೆ? ಜೀವಂತವಾಗಿರೋರು, ಜೀವಂತವಾಗಿಲ್ಲೇ ಬದುಕಿರೋರು ಸ್ವಲ್ಪ ಜನ ಮಾತ್ರ. ಕೆಲ ಜನರು ಏನಾಗಿದ್ದಾರೆ ಗೊತ್ತಿಲ್ಲ. ಸೊಲೊಮೋನ್ ಎಂಬುದಾಗಿ ಹೇಳುವಂತಹ ಒಬ್ಬ ರಾಜನಿಗೆ ಒಂದು ಕನಸು ಬರ್ತದೆ. ಆ ಕನಸಿನಲ್ಲಿ ಯಾರು ಬರ್ತಾ ಇದ್ದಾರೆ? ಅಲ್ವರಾ? ಇವತ್ತು ನಿಮ್ ಕನಸಲ್ಲಿ ಏನೇನು ಬರ್ತಾ ಇದೆ? ಎಲ್ಲ ಗಪ್ಚಿಪ್ ಹಾಕ್ಬಿಟ್ರು.
ಓ ಏನೋ ಬರ್ತಾ ಇದೆ ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್. ಜಾಸ್ತಿ ನಿದ್ದೆ ಮಾಡಬಾರ್ದು. ಈ ಶತ್ರು ಏನ್ ಮಾಡ್ತಾನೆ, ಕೆಲವೊಮ್ಮೆ ನಾವು ಎದ್ದಿರುವಾಗ ನಡೆದಾಡುವಾಗ ಆ ಟೈಮಲ್ಲಿ ಏನ್ ಮಾಡ್ತಾನೆ, ಕೆಲವೊಂದು ಪಾಪಗಳನ್ನು ನಾವು ಮಾಡುವಂತೆ ಪ್ರೇರೇಪಿಸಿ ಇಚ್ಛಿಸುವ ಹಾಗೆ ಮಾಡಿ ಕೆಲವೊಂದು ಕಾರ್ಯಗಳನ್ನು ನಮ್ಮನ್ನ ಜೀವಿತದಲ್ಲಿ ತಗೊಂಡು ಹಾಕಿ ನಮ್ಮನ್ನು ಬೀಳ್ಸಕ್ ನೋಡ್ತಾನೆ. ಅದು ಆಗಿಲ್ವಾ? ಅದು ಆಗದೆ ಇರುವಾಗ ಏನ್ ಮಾಡ್ತಾರೆ, ನಾವು ಮಲಗಿರುವಾಗ ಕನಸಿನಲ್ಲಿ ನೋಡಿದಿರಾ, ಕನಸಿನಲ್ಲಿ ಒಂದು ಹುಡುಗಿನ ತಪ್ಕೊಳ್ಳಂಗೆ, ಕೆಟ್ಟದು ನಡೆಸದಂಗೆ, ಕೆಟ್ಟದು ಮಾಡ್ದಂಗೆ, ವಿಗ್ರಹಗಳ ಮುಂದೆ ಹೋದಂಗೆ, ಪೂಜೆಗಳು ಮಾಡ್ದಂಗೆ. ಹಲ್ಲೆಲೂಯಾ. ಸೈತಾನ ನಮ್ಮನ್ನ ಅವಾಗ ಕರ್ಕೊಂಡು ಹೋಗ್ತಾನೆ ಕನಸಲ್ಲಿ. ಎಲ್ಲಿಗೆ? ಪಾಪ ಮಾಡಿಸ್ಲಿಕ್ಕೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಸೈತಾನ ನಿದ್ದೆನಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಏನ್ ಮಾಡ್ಲಿಕ್ಕೆ? ಪಾಪ ಮಾಡ್ಲಿಕ್ಕೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಮಲಗೋಕ್ಕಿನ ಮುಂಚೆ ದೇವರೇ ಯಾವ ಕೆಟ್ಟ ಕನಸುಗಳು ಬರಬಾರದು. ನಾನು ಮಲಗುವಂತ ನಿದ್ದೆ ಇದೆಯಲ್ಲ, ನನ್ನ ಕಣ್ಣು ಮುಚ್ಚಿ ನಿದ್ದೆ ಎಲ್ಲ ಮುಗಿದು ಕಣ್ಣು ತೆಗೆಯುವಾಗ ಪವಿತ್ರವಾದ ನಿದ್ದೆ ಮಾಡಿ ಮುಗಿಸಿರ್ಬೇಕು ಅಂತ. ಮನೆ ಪಕ್ಕದಲ್ಲಿರುವಂತ ಪವಿತ್ರ ಅಲ್ಲ. ಹಲ್ಲೆಲೂಯಾ. ಹುಡುಗರು ತುಂಬಾ ನಗ್ತಾ ಇದ್ದಾರೆ. ಲಿಸ್ಟ್ ಅಲ್ಲಿ ಇದಾರೆ ಏನೋ ಗೊತ್ತಿಲ್ಲ. ಹಲ್ಲೆಲೂಯಾ. ಕಣ್ಣು ಮುಚ್ಚಿ ಮಲಗಿ ಕಣ್ಣು ಬಿಡುವಾಗ ಆ ನಿದ್ದೆ ಏನಾಗಿರ್ಬೇಕು? ಪರಿಶುದ್ಧವಾದ ನಿದ್ದೆ ಆಗಿರ್ಬೇಕು. ಗುಟ್ಟುಗಳು ತಿಳ್ಕೊಳ್ಬೇಕು ನಾವು. ಮಲಗೋಕ್ಕಿನ ಮುಂಚೆ ಪ್ರಾರ್ಥನೆ ಮಾಡ್ರಿ, ಇವತ್ತು ನಾನು ಮಲಗೋ ನಿದ್ದೆ ಇದೆಯಲ್ಲ ದೇವರೇ, ಆ ನಿದ್ದೆ ಪರಿಶುದ್ಧವಾಗಿರ್ಬೇಕು. ಆ ನಿದ್ದೆ ಪರಿಶುದ್ಧವಾಗಿರ್ಬೇಕು. ಮಲಗುವಾಗ ಕನಸಿದೆಯಲ್ಲ, ಆ ಕನಸು ಕೂಡ ಪರಿಶುದ್ಧವಾಗಿರ್ಬೇಕು. ಆ ನಿದ್ದೆಯಲ್ಲಿ ನನ್ನ ಪರಲೋಕಕ್ಕೆ ಬರ್ಬೇಕು ದೇವ್ರೆ. ದೇವ್ರ ಗುಟ್ಟು ಹೇಳ್ಕೊಡುವಾಗ ಬಿಗಿಯಾಗಿ ಬಟ್ಟೆ ಹಿಡ್ಕೊಬೇಕು. ಸುಮ್ನೆ ಯಾರೇ ಪಾಸ್ಟ್ರೆ, ಆ ಕನಸಲ್ಲ ಏನ್ ಮಜಾ ಇದೆ. ಹಲ್ಲೆಲೂಯಾ. ಆ ಕನಸಲ್ಲ ಪರಲೋಕಕ್ಕೆ ಹೋಗೋದು ಬರೋದು ದೇವ್ರ ನೋಡಿ ಏನ್ ಮಜಾ ಇದೆ ಪಾಸ್ಟ್ರೆ. ಬಿಡಿ ಪಾಸ್ಟ್ರೆ, ನಿದ್ದೆ ಎಲ್ಲಾದ್ರೂ ಬಿಡಿ ಪಾಸ್ಟ್ರೆ. ಅರ್ಥ ಆಗಿಲ್ಲಲ್ಲ? ಮಾಮೂಲಿ ಎದ್ದಿರುವಾಗ ಪಾಪ ಮಾಡ್ಬೇಡ್ರಿ ಬಡ್ಕ ಸಾಯ್ತೀರಾ. ಈ ಪಾಸ್ಟರ್ ನಿದ್ದೆಲ್ಲೂ ಬಿಡಲ್ಲ ಅಂತಾರೆ, ನಿದ್ದೆಲ್ಲೂ ಪಾಪ ಮಾಡಬೇಡ ಅಂತಾರೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ನಿಮ್ಮ ಆತ್ಮ, ಪ್ರಾಣ, ಶರೀರ ಏನಾಗಿರ್ಬೇಕು? ಶುದ್ಧ. ಯಾಕೆ ದೇವರು ಹೇಳ್ತಾ ಇದ್ದಾರೆ? ಶರೀರ, ಆತ್ಮ. ಈ ಪಿಶಾಚನ ಗೊತ್ತು, ಇವ್ರು ಮಲಗುವಾಗ ಆತ್ಮ ನನ್ನ ಕೈಲಿ ಬರ್ತದೆ ಅಂತ. ಹಲ್ಲೆಲೂಯಾ. ನೀನು ಕರೆಕ್ಟಾಗಿ ಪ್ರಾರ್ಥನೆ ಮಾಡಿ ರಾತ್ರಿ ಹೊತ್ತು ಕೆಟ್ಟ ಕನಸುಗಳು ಕೊಟ್ಟು ಕೆಟ್ಟ ಕನಸಿನಲ್ಲಿ ನಡೆಸ್ಕೊಂಡು ಹೋಗೋ ಸ್ಪಿರಿಟ್ಗಳನ್ನ ಶಾಸನ ಮಾಡಿ ಅಟ್ಲೀಸ್ಟ್ ನೀವು ಮಲಗಕ್ಕಿಂತ ಮುಂಚೆ ಮೊಟ್ಟು ಮಾನು ಮರ್ಯಾದೆಗೆ ಒಂದು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿ ಮಲಗ್ರಿ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ತಿಂದ್ಬಿಟ್ಟು ಮುದ್ದಲು ತಿನ್ನಿದ ತಕ್ಷಣವೇ ಕಾಲು ತೂಕಿ ನಿದ್ದಲು. ಕೆಲವು ಜನಕ್ಕೆ ಜ್ಞಾನನೇ ಇರಲ್ಲ. ಅವ್ರ ಮಲಗಿರೋ ತಿಮ್ಗಳು ನೋಡ್ಬೇಕು, ನೀವು ಬೆಡ್ಶೀಟ್ಗಳು ನೋಡ್ಬೇಕು, ಎಲ್ಲಾ ಜೊಲ್ಲೆ. ఎక్కడి ఇంకా వచ్చే తెల్లగా ఉండేది నీ నోటి ఇంకా వచ్చే. ಕೆಲ ಜನ ಮನೆಗೆ ಹೋಗಿ ಬೆಡ್ಶೀಟ್ಗಳು ನೋಡಿ, ತಲೆದಿಂಬುಗಳು ನೋಡ್ರಿ ಬೇರೆ ಬೆಳ್ಳಿಗಿರ್ತವೆ. ಹಲ್ಲೆಲೂಯಾ. ಎಲ್ಲ ಜೊಲ್ಲೆ. ಯಾಕೆ? ಜ್ಞಾನ ಇಲ್ದ್ರೆ ಮಲಗಿರೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಮಲಗುವಾಗ ನಿಮ್ಮ ನಿದ್ದೆಯಲ್ಲಿ ನಿಮ್ಮನ್ನ ಪಾಪಕ್ಕೆ ಶತ್ರು ಎಳ್ಕೊಂಡು ಹೋಗ್ತಾನೆ. ಆ ನಿದ್ದೆನಲ್ಲಿ ನಿಮ್ಮನ್ನ ಪಾಪ ಮಾಡುವಾಗ ಮಾಡ್ತಾನೆ. ಅವಾಗ ನಿಮ್ಮಲ್ಲಿ ಸ್ವಲ್ಪ ಬಲಹೀನತೆ ಬರುತ್ತೆ. ಅವಾಗಲೇ ನೀವು ಪ್ರಾರ್ಥನೆ ಮಾಡಕ್ಕಾಗ. ಅದಕ್ಕಿಂತ ಮುಂಚೆ ನೋಡ್ರಿ, ಈ ಕನಸುಗಳು, ಕೆಲವೊಂದು ಕನಸುಗಳು ಬರೋಕ್ಕಿಂತ ಮುಂಚೆ ನೀವು ಚೆನ್ನಾಗಿ ದೇವರಲ್ಲಿ ಇರ್ತೀರಿ, ವೈರಾಗ್ಯವಾಗಿರ್ತೀರಿ, ಪ್ರಾರ್ಥನೆಯಲ್ಲಿ ಇರ್ತೀರಿ, ಅಭಿಷೇಕದಲ್ಲಿ ಇರ್ತೀರಿ. ಕೆಲವೊಂದು ಕನಸುಗಳು ಬಂದೋಗುತ್ತೆ. ಆ ಕನಸುಗಳು ಬಂದೋದಾಗ ನಿಮ್ಮ ಕೈಲಿ ಪ್ರಾರ್ಥನೆ ಮಾಡಕ್ಕಾಗಲ್ಲ, ಆ ಪರಿಶುದ್ಧತೆ ಕಾಪಾಡ್ಕೊಳಕ್ಕಾಗಲ್ಲ. ಈ ಮಾಟ ಮಂತ್ರಗಳು ಮಾಡುವಂತೂ ರಾತ್ರಿ ಹೊತ್ತು ಮಾಡ್ತಾರೆ. ಆ ಟೈಮ್ನಲ್ಲಿ ನೋಡ್ರಿ, ನಿಮಗೆ ಯಾರೋ ಮಾಟ ಮಾಡ್ದಂಗೆ, ಆ ಮಾಟದಲ್ಲಿ ತಗಲಾಕೊಂಡಂಗೆ,
ನೀವು ವಿಗ್ರಹಗಳ ಮುಂದೆ ಹೋಗಿ ನಿಂತ್ಕೊಂಡಂಗೆ ಇದೆಲ್ಲ ಕನಸುಗಳು ಬೀಳುವಾಗ ಯಾರೊಬ್ರು ಹೀಗೆ ಒಂದು ವಿಶ್ವಾಸಿ ಪಾಸ್ಟರ್ ಹೋಗಿ ಪ್ರೇಯರ್ ಮಾಡಿಸ್ಕೊಂಡ್ರಂತೆ. ಆ ಪಾಸ್ಟರ್ಗೆ ಕೆಲವೊಂದು ಕೃಪೆ ಇತ್ತು. ಆ ಪಾಸ್ಟರ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ತಾ ಇರುವಾಗ ಸಡನ್ ಆಗಿ ಒಂದು ಮಾಟ ಮಂತ್ರ ಸ್ಪಿರಿಟ್ ಆ ವಿಶ್ವಾಸಿಯಿಂದ ಹೊರಗಡೆ ಬರ್ತಾ ಇದೆ. ಪಾಸ್ಟರ್ ಕೇಳ್ದಂತೆ ಪ್ರಾರ್ಥನೆ ಮಾಡ್ತಾ ಏಯ್ ಹೆಂಗ್ ಬಂದೆ, ಯಾರು ಕಳಿಸಿದ್ದು, ಯಾವಾಗ ಬಂದೆ, ಹೇಗೆ ಅಂತ ಕೇಳುವಾಗ ಮಲಗಿರುವಾಗ ನಾನು ನಿದ್ದೆಯಲ್ಲಿ ಬಂದೆ. ನಿಜ. ವಿಶ್ವಾಸಿ ಒಳಗಡೆ. ಆಗ ಪಾಸ್ಟ್ರು ಹಾಗೆ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ದೇವರಾತ್ಮ ಪಾಸ್ಟರ್ ತೋರಿಸ್ಕೊಡ್ತಾ ಇದ್ದಾನೆ. ನೀನೊಂದು ಕನಸಲ್ಲಿ ಬಲಿ ಕೊಡೋದನ್ನ, ರಕ್ತವನ್ನ ನೀನ್ ನೋಡ್ದ. ಅವಾಗ ಅವ್ರು ಹೇಳ್ತಾ ಇದಾರೆ, ಹೌದು ಪಾಸ್ಟ್ರೇ, ನನಗೊಂದು ಕನಸು ಬಂದಿತ್ತು. ಆ ಕನಸಿನಲ್ಲಿ ನನ್ನ ಯಾರೋ ಎಳ್ಕೊಂಡದಂಗಾಯ್ತು. ಯಾರದ ಹಾಗೆ ಕನ್ಸಲ್ಲಿ ನೋಡ್ತಾ ಇದ್ದೀನಿ, ಯಾರೋ ಒಂಥರ ಮಂತ್ರವಾದಿ ತರ ಇದ್ದಾರೆ. ಅವರೇನು ಮಾಡಿದ್ರು, ನನ್ನ ಈ ಬೆರಳನ್ನ ಕುಯ್ದ್ರು, ರಕ್ತ ಬಂತು. ಆ ರಕ್ತ ಯಾವುದ್ರ ಮೇಲೇನೋ ಎಸೆದ್ರು. ಅದಾಗಿ ಕಂಡುಬಿಡ್ತೀನಿ ನಾನಲ್ಲ. ಅವಾಗಿಂದ ನನಗೇನೋ ಒಂಥರ ಏನೋ ಆಗ್ತಾ ಇದೆ. ಆಗ ಪಾಸ್ಟರ್ ಪ್ರಾರ್ಥನೆ ಮಾಡುವಾಗ ಸ್ಪಿರಿಟ್ ಬಂದು ಮಾತಾಡ್ತು, ಇಲ್ಲ ಇವಳನ್ನ ಡೈರೆಕ್ಟ್ ಆಗಿ ಮುಟ್ಟಕ್ಕಾಗಿಲ್ಲ. ಇವಳು ಮಲಗಿರುವಾಗ ಕನಸಿನಲ್ಲಿ, ನಿದ್ದೆನಲ್ಲಿ ಮಾಟ ಮಂತ್ರ ಮಾಡುವಂಥವನು ಆ ನಿದ್ದೆಯಲ್ಲಿ ಬಂದು ಇವಳಿಗೆ ವಿರೋಧವಾಗಿ ಮಾಟ ಮಂತ್ರ ಮಾಡಿ ಇವಳ ಆತ್ಮವನ್ನ ಕರ್ಕೊಂಡೋಗಿ ಅಲ್ಲಿ ಮಾಟ ಮಂತ್ರ ಮಾಡಿ ಇವಳ ಮೇಲೆ ಅದು ಕಟ್ಟಾಗಿದೆ ಅಂತೇಳಿ ಆ ಸ್ಪಿರಿಟ್ ಮಾತಾಡ್ತು. ನಿದ್ದುಲು ನಿದ್ದುಲು ಏನಪ್ಪಾ ಮುದ್ದುಲು ಮಾಡ್ತೀರ ನಿದ್ದೆ? ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಅಮೃತ ಅಧಿಕವಾದ್ರೂ ಕೂಡ ವಿಷ ಆಗ್ಬಿಡ್ತದಂತೆ. ಅಲ್ಲೇ ಲೂಯ್ಯ. ಡಾಕ್ಟರ್ಗೆ ಮಾಡಕ್ ಬೇರೆ ಕೆಲಸ ಇಲ್ಲ, ಅದಕ್ಕೆ ಅವ್ನು 8 ಅವರ್ ಮಲಗಬೇಕು, 12 ಅವರ್ ಮಲಗಬೇಕು ಅಂತ ಹೇಳ್ತಾನೆ. ನಮ್ ದೇವ್ರು ಹೇಳ್ತಾರೆ 24 ಗಂಟೆ ನಿನ್ ಪ್ರಾರ್ಥನೆಯಲ್ಲಿ ಇರ್ಬೇಕು ಅಂತ. ಅಲ್ಲೇ ಲೂಯ್ಯ. ಯಾವ್ದೋ ಡಾಕ್ಟರ್ ಹೇಳ್ತಾ ಇದ್ದ, ಉಪವಾಸ ಇರೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತೆ. ಡಾಕ್ಟರ್ ಹೇಳ್ತಾನೆ, ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಾರಿ ಆದ್ರೂ ಮನುಷ್ಯ ಊಟ ಮಾಡಿದ್ರು ಉಪವಾಸ ಇದ್ರೆ ತುಂಬಾ ಹೆಲ್ತಿ ಆಗಿರ್ತಾನಂತ. ದೇವ್ರು ಬಡ್ಕೊಂಡ್ ಸಾಯ್ತಾರೆ, ಅವಾಗ ಉಪವಾಸ ಸಾಯ್ರಿ ಅಂತ. ಅಲ್ಲೇ ಲೂಯ್ಯ. ಇದೆಲ್ಲ ಫಸ್ಟೇ ದೇವ್ರಿಗೆ ಗೊತ್ತು, ಏನೇನು ನಿಮ್ಗೆ ಅವಶ್ಯಕತೆ ಇದೆ, ಏನೇನು ನಿಮ್ಗೆ ಶಕ್ತಿ ಸಿಗುತ್ತೆ ಅಂತ. ಈಗ ಡಾಕ್ಟರ್ ಒಬ್ಬನೇ ಬಾಯ್ ಬಿಸ್ತಾವನೆ, ಯಾರ್ಯಾರೋ ಬಾಯ್ ಬಿಸ್ತಾವ್ರೆ, ಹಿಂಗಿದ್ರೆ ಒಳ್ಳೇದಾಗುತ್ತೆ ಅಂತ. ಅಲ್ಲೇ ಲೂಯ್ಯ. ಅರ್ಥ ಆಗ್ತಾ ಇದೆಯಾ? ತಿನ್ನೋ ಟೈಮಲ್ಲಿ ತಿನ್ಬೇಕು, ನಿದ್ದೆ ಮಾಡೋ ಟೈಮಲ್ಲಿ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಬರ್ದಿಟ್ಕೊಬೇಕು, ಲಿಸ್ಟ್ ಮಾಡ್ಕೊಬೇಕು. ಇದಕ್ಕೆ ನಾನು ಎಷ್ಟು ಅವರ್ ನಿದ್ದೆ ಮಾಡಬೇಕು ಅಂತ ಲಿಸ್ಟ್ ಮಾಡ್ಬೇಕು. ಒಂದು ನೈಟಿಗೆ ನಾನು ಎಷ್ಟು ಅವರ್ ನಿದ್ದೆ ಮಾಡಬೇಕು ಅಂತ. 2 ಗಂಟೆಗೆ ಎದ್ದೇಳ್ರಿ, ರಾತ್ರಿ ಹೊತ್ತು ಮೊಣಕಾಲು ಹಾಕ್ರಿ, ಮೊಣಕಾಲು ಹಾಕಿ ಆಗಲ್ಲ ಚಗಂಬಳ ಹಾಕಿ ಕೂತ್ಕೊಳ್ರಿ, ಅದು ಆಗಿಲ್ಲ ಚೇರ್ ಮೇಲೆ ಕೂತ್ಕೊಳ್ರಿ, ಒಟ್ಟಲ್ಲಿ ಪ್ರಾರ್ಥನೆ ಮಾಡ್ರಿ. ಟೈಮ್ ಸಿಗ್ದಾಗೆಲ್ಲ ಪ್ರಾರ್ಥನೆ ಮಾಡ್ರಿ. ಚರ್ಚಿಗೆ ಬರ್ತೀವಿ, ದೇವರತ್ವ ಮಾತಾಡ್ರೆ ಒಳ್ಳೇದಾಗಿರ್ತದೆ, ಆಮೇಲೆ ಅಂತ ಹೇಳ್ತೀವಿ, ಈಚೆಗಡೆ ಹೋಗ್ತೀವಿ, ಮತ್ತೆ ಅದೇ ಮಂಡು. ಹಲ್ಲೆಲೂಯಾ. ಟೈಮ್ ಸಿಗ್ದಾಗಲ್ಲ, ಅರ್ಧ ಗಂಟೆ ಸಿಗುತ್ತೋ, 10 ನಿಮಿಷ ಸಿಗುತ್ತೋ, 5 ನಿಮಿಷ ಸಿಗುತ್ತೋ, ನೀನ್ ಮಾಡೋ ಪ್ರಾರ್ಥನೆ 5 ನಿಮಿಷ ಆಗಿದ್ರು ಕೂಡ ಅದು ತುಂಬಾ ಬೆಲೆ ಉಳ್ಳದಾಗಿರ್ಬೇಕು. ಅರ್ಥ ಆಗ್ತಾ ಇದೆಯಾ? ಕೆಲ ಜನ ನೋಡಿದಿರಾ? ಲಾಸ್ಟ್ ಟೈಮ್ನಲ್ಲಿ ತಾವರೆಕೆರೆಗೆ ನಾನು ಹೋಗಿದ್ದೆ. ಆ ಸಿಸ್ಟರ್ ತುಂಬಾ ಯಾವಾಗೂ ಪ್ರಾರ್ಥನೆ. ಇವತ್ತು ಇದ್ದಾರೆ ಅವ್ರು ಜೀವಂತವಾಗಿ. ಯಾವತ್ತು ಪ್ರಾರ್ಥನೆ. ಎಷ್ಟು ಪ್ರಾರ್ಥನೆ ಮಾಡ್ತದ ಅಮ್ಮ ಅಂದ್ರೆ, ಪ್ರಾರ್ಥನೆ ಮಾತ್ರ ಅಲ್ಲ, 20 ದಿವಸ, 21 ದಿವಸ, 1 ವಾರ, 21 ದಿವಸ, ಅವಾಗ ಉಪವಾಸ ಪ್ರಾರ್ಥನೆ. ಅವ್ರ ಮನೇಲಿ ಸಮಾಧಾನ ಅಂದ್ರೆ, ಅವರ ಮನೇಲಿ ಸಮಾಧಾನ ಇಲ್ಲ, ರಿಲೇಷನ್ಗಳಲ್ಲಿ ಎಲ್ಲ ದುಷ್ಟ ಕಾರ್ಯಗಳೇ ಏನೇನೋ ನಡೆದೋಯ್ತು. ಅವ್ರು ನಂಗೆ ತುಂಬಾ ಪರಿಚಯ ಇರೋವ್ರೆ. ಒಂದಿನ ಬಂದು ಪ್ರಾರ್ಥನೆ ಮಾಡ್ರಿ ಅಂದ್ರು. ಈಗ ನಾನು ಪ್ರವಾದನೆ ಹೇಳಕ್ಕಾಗ್ತದ? ನಾನು ಪ್ರವಾದನೆ ಹೇಳಿದ್ರೆ ನನ್ನ ಬಾಯಿ ಬಿದ್ದೋಗ್ಬಿಡ್ತದ. ದೇವ್ರು ಕೊಟ್ರೆ ಪ್ರವಾದನೆ ಹೇಳಕ್ ಸಾಧ್ಯ. ಬಂದ್ರು ಪ್ರಾರ್ಥನೆ ಮಾಡಿ ಅಂದ್ರು, ಪ್ರಾರ್ಥನೆ ಮಾಡ್ತಾರೆ, ದೇವರಾತ್ಮ ತೋರಿಸಿದ್ರು. ದೊಡ್ಡ ಮೋರಿ, ನೀರೆಲ್ಲ ಒಣಗೋಗಿದೆ, ಸ್ವಲ್ಪ ಮಾತ್ರ ನೀರಿದೆ.
ಹಾಗೆ ಮುಂದ್ಗಡೆ ಫುಲ್ ಕೊಚ್ಚೆ. ದೇವರಾತ್ಮ ಹೇಳಿದ್ರು, ನೀನ್ ಮಾಡಿದ ಪ್ರಾರ್ಥನೆ ಎಲ್ಲ ವ್ಯರ್ಥ, ನೀನ್ ಮಾಡಿರೋ ಪ್ರಾರ್ಥನೆ ಎಲ್ಲ ಒಣಗೋಗಿದೆ, ಜೀವ ಇಲ್ಲ ಅಂತ ಹೇಳ್ಬಿಟ್ನಪ್ಪ. ಅವಾಗಿಂದ ನಾನು ಶತ್ರು ಆಗ್ಬಿಟ್ಟೆ. ಅವಾಗಿಂದ ನಾನು ವೈರಿ ಆಗ್ಬಿಟ್ಟೆ. ನಾನು ಹೇಳಿದ್ರೆ ಹೂನಪ್ಪ ನಾನು ವೈರಿ ಅನ್ಬೋದು. ದೇವ್ರು ಏನ್ ತೋರ್ಸ್ಕೊಟ್ರೋ, ಏನ್ ಮಾತಾಡ್ರೋ ನಾನು ಅದೇ ಮಾತಾಡೋದು. ಆವತ್ತಿಂದ ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಅಲ್ಲೆಲ್ಲೂಯ್ಯ. ಯಾಕೆಂದ್ರೆ ಪಾಸ್ಟರ್ ಸರಿ ಇಲ್ಲ. ಯಾರಿಗೆ ಅನುಕೂಲವಾಗಿ, ಯಾರಿಗೆ ಅವರ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಪಾಸ್ಟರ್ ನಡ್ಕೊಂಡ್ಬಿಟ್ರೆ ಅವರಂತ ಬಂಗಾರು ಈ ಪ್ರಪಂಚದಲ್ಲಿ ಎಲ್ಲ ಹುಡುಕಿದ್ರು ಯಾವ ಪಾಸ್ಟರ್ ಸಿಕ್ಕಲ್ಲ. ಅವ್ರು ಏನೇ ದೇವರಿಗೆ ವಿರೋಧವಾಗಿ ಮಾಡಿದ್ರು ಕೂಡ ಅದನ್ನು ಖಂಡಿಸಿ ಹೇಳಿದ್ರೆ ಇದು ಏನೋ ಬಂಗಾರ ಅಲ್ಲ, ಇದು ಏನಂತಾರಲ್ಲ ಉಮಾಗೋಡು, ಯಾವುದು ಡುಬಾಕ್ ಅಂತಾರಲ್ಲ ಉಮಾಗೋಡು. ಹಲ್ಲೆಲೂಯಾ. ಇವತ್ತು ಆಶೀರ್ವಾದ ಬಿಡುಗಡೆ, ಆಶೀರ್ವಾದ ಬಿಡುಗಡೆ, ಫ್ಲೈಟು, ಮನೆ, ಬಂಗ್ಲೆ ಇದೆ. ಎಚ್ಚರಿಸೋರಿಲ್ಲ. ದೇವರ ವಾಕ್ಯ ಬೆಳೆದು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಪರ್ಫೆಕ್ಟ್ ಆಗಿ ನಿಂತ್ಕೋ. ನೀನ್ ನಿಂತಿರೋ ಜಾಗದಲ್ಲಿ ನಿನಗೆ ಬೇಕಾಗಿ ದುಡ್ಕೊಂಡು ಬರ್ತದೆ ದೇವರು ಹೇಳ್ತಾನೆ. ಹಲ್ಲೆಲೂಯಾ. ಇದು ನನ್ನ ದೇವರ ಪಾಠ. ನೀನ್ ಹೆಂಗೆ ಇರು, ನಾನು ಫ್ಲೈಟ್ ನೋಡ್ತಾ ಇದ್ದೀನಿ. ನೆನ್ನೆ ವಿಚಾರ ಮಾಡಿ ಬಂದವ್ರೆ, ಇವ್ರೀಗ ಫ್ಲೈಟ್ ನೋಡ್ತಾವ್ರಂತೆ. ಅದಕ್ಕಿಂತ ಮುಂಚೆ ಕಳ್ತನ ಮಾಡ್ಕೊಂಡ್ ಬಂದವ್ರೆ, ಆ ಫ್ಲೈಟ್ ನಲ್ಲಿ ಇವ್ರು ನೋಡ್ತಾ ಇದಾರಂತೆ ಬ್ಲಾಸ್ಟ್ ಆಗಕ್ಕೆ. ನಾನು ಫ್ಲೈಟ್ ನೋಡ್ತಾ ಇದ್ದೀನಿ, ನೀನು ಹೊರದೇಶಕ್ಕೆ ಹೋಗ್ತೀಯ. ಇವ್ರು ನೆನ್ನೆ ಮಾಡೋದು ಮರ್ತೋಗ್ಬಿಟ್ರು, ಮೊನ್ನೆ ಕಳ್ತನ ಮಾಡೋದು ಮರ್ತೋಗ್ಬಿಟ್ರು. ಒಳಗಡೆ ಬರೀ ಕಸದ ತೊಟ್ಟಿನೇ ಇರೋದು, ಒಳಗಡೆ ಪೂರ್ತಿ ಕಸ ತೊಟ್ಟಿನೇ ಇರೋದು. ಆಶೀರ್ವಾದ, ಬರೀ ಆಶೀರ್ವಾದ. ಆ ಒಳಗಡೆ ಇರುವಂತ ಕಸದ ತೊಟ್ಟಿ ಎತ್ತೇಳೋರು ಯಾರು? ಅದನ್ನ ಎಚ್ಚರಿಸೋರು ಯಾರು? ಅದನ್ನು ಖಂಡಿಸೋರು ಯಾರು? ಹಲ್ಲೆಲೂಯಾ. ದೇವರ ಕಾರ್ಯ ಹೊಂದಿ ದೇವರನ್ನ ನಡೆಸಲ್ಪಡುವಂತವ್ರು ಅವುಗಳನ್ನ ಖಂಡಿಸ್ತಾರೆ, ಅವುಗಳನ್ನ ಗದರಿಸ್ತಾರೆ, ಸರಿಯಾದ ಮಾರ್ಗದಲ್ಲಿ ಅವುಗಳನ್ನ ನಡೆಸ್ತಾರೆ. ಅದಕ್ಕೆ ವಾಕ್ಯ ಹೇಳ್ತದೆ, ಕುರಿಗಳಿಗೆ ಒಳ್ಳೆ ಕುರುಬನಿಲ್ಲದೆ ಕುರಿಗಳು ಅಲೆದಾಡ್ತಾ ಇದೆ. ಹಲ್ಲೆಲೂಯಾ. ಎಲ್ರಿಗಿಂತಲೂ ಅಧಿಕವಾದ ದಂಡನೆ, ಎಲ್ರಿಗಿಂತಲೂ ಅಧಿಕವಾದ ಶಿಕ್ಷೆ ಯಾರು ಗೊತ್ತಾ? ಸೇವಕರಿಗೆ. ಸೇವಕರು ಆಗ್ಬೇಕಂತ ನೆನ್ಸುವಾಗ ಸ್ವಲ್ಪ ಹಿಂದೆ ಮುಂದೆ 8 ಕಡೆ ಆಲೋಚನೆ ಮಾಡಿ ಸೇವಕರು ಆಗ್ಬೇಕು. ವಾಕ್ಯ ಹೇಳ್ತದೆ ಎಲ್ಲರಿಗಿಂತಲೂ ಹೆಚ್ಚಾಗಿ ಶಿಕ್ಷೆ ಸೇವಕರಿಗೆ. ಅದಕ್ಕೆ ನಾವೇನು ಇದ್ರು ಕೂಡ ಡೈರೆಕ್ಟ್ ಆಗಿ ಹೇಳ್ಬಿಡೋದು. ನಾವ್ ಯಾಕೆ ನಿಮ್ಮಿಂದ ನಾವು ಯಾಕೆ ಶಿಕ್ಷೆಗೆ ಒಳಗಾಗ್ಬೇಕು? ನಮ್ಮ ಕರ್ತವ್ಯ ನಾವು ಮುಗಿಸ್ಬೇಕು, ದೇವ್ರಿಗೆ ಹೇಳ್ಬೇಕು, ದೇವ್ರ ನೀನು ಕೊಟ್ಟಿದ್ದು ನಾನು ಹೇಳ್ದೆ, ನೀನ್ ಮಾಡಕ್ ಕೇಳಿದ್ ನಾನು ಮಾಡ್ದೆ. ಹಲ್ಲೆಲೂಯಾ. ಕೆಲವರು ಡುಬಾಕ್ ಇರ್ತಾರೆ, ಮಾಡೋದೆಲ್ಲ ಅಲ್ಕ ಕೆಲಸ. ಇಲ್ಲಿ ಬಂದ್ಬಿಟ್ಟು ನೀವಾಗಿರಿ, ನೀವೀಗಿರಿ, ಇವ್ರು ಮಾಡದೆ ಡುಬಾಕು. ಅರ್ಥ ಆಗ್ತಾ ಇದೆಯಾ? ಮಾಡೋದೆಲ್ಲ ಅಲ್ಕ ಕೆಲಸ. ನಾನೇ 26 ಕಡೆ ಸುಳ್ಳು ಹೇಳ್ಕೊಂಡು, ನಾನೇ 24 ಕಡೆ ಕಳ್ತನ ಮಾಡಿಕೊಂಡು, ಮಾಡಬಾರ್ದು ಮಾಡಿಕೊಂಡು, ಅವ್ರ ಮನೆ ಕಣ್ಣಾಕಿ, ಇವ್ರ ಮನೆ ಕಣ್ಣಾಕಿ ಎಲ್ಲ ಮಾಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ದೇವರು ಹೇಳ್ತಾ ಇದಾರೆ, ನೀವು ಕಳ್ತನ ಮಾಡಬಾರ್ದು ಅಂತ. ನಾನ್ ಪ್ರಸಂಗ ಆಗಿರ್ಬೇಕು, ಪ್ರಸಂಗನೇ ನಾನಾಗಿರ್ಬೇಕು. ನಾನ್ ಸೇವೆ ಆಗಿರ್ಬೇಕು, ಸೇವೆಯೇ ನಾನಾಗಿರ್ಬೇಕು. ಹಲ್ಲೆಲೂಯಾ. ಬೋಧಿಸೋನು ಸರಿಯಾಗಿರ್ಬೇಕು. ಹಲ್ಲೆಲೂಯಾ. ಬೋಧಿಸೋನು ಸರಿಯಾಗಿದ್ರೆ ತನ್ನ ಹಟ್ಟಿಯಲ್ಲಿರುವಂತ ಕುರಿಗಳು ಕೂಡ ಸರಿಯಾಗಿರ್ತವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬೋಧಿಸೋನು ಸರಿಯಾಗಿರ್ಬೇಕು, ಉಪದೇಶ ಮಾಡೋನು ಸರಿಯಾಗಿರ್ಬೇಕು, ಸೇವೆ ಮಾಡೋನು ಸರಿಯಾಗಿರ್ಬೇಕು, ಸಭೆ ನಡೆಸೋನು ಸರಿಯಾಗಿರ್ಬೇಕು. ಸೇವೆ ಮಾಡೋನು ದೇವರ ಹತ್ರ ಹೊಂದಬೇಕು. ಆಲೋಚನೆಗಳು, ದೇವರ ಹೃದಯದಲ್ಲಿರೋ ವಿಷಯಗಳು ಹಿಡಿದುಕೊಳ್ಬೇಕು, ಬಂದು ಜನರಿಗೆ ಹೇಳ್ಬೇಕು. ಅಂದ್ರೆ ದೇವರ ಹೃದಯದಲ್ಲಿ ಇವರ ಮೇಲೆ ಏನ್ ಪದ್ಧತಿ, ಏನ್ ಆಲೋಚನೆ ಏನಿದೆಯೋ ಅದನ್ನು ಹೊಂದಬೇಕು, ಬಂದು ಹೇಳ್ಬೇಕು. ಇಲ್ಲಿ ಏನಿದೆಯೋ ಅದು ಹೊಂದಬೇಕು, ದೇವರ ಹತ್ರ ಹೋಗಿ ಹೇಳ್ಬೇಕು. ಅದೇ ಸೇವೆ. ಹಲ್ಲೆಲೂಯಾ.
ಮೊದಲು ನಾನ್ ಸರಿ ಇರಬೇಕು, ನನ್ನ ಕುಟುಂಬ ಸರಿ ಇರಬೇಕು, ಆಮೇಲೆ ಇನ್ನೊಬ್ರಿಗೆ ಹೇಳ್ಬೇಕು. ಎಷ್ಟೋ ಸೇವಕರ ಮೂಲಕವಾಗಿ ಇವತ್ತು ಸೇವೆ ತುಚ್ಛಕರಿಸಲ್ಪಟ್ಟಿದೆ. ಸೇವಕರಂದ್ರೆ ಅಯ್ಯಯ್ಯೋ ಅವನ ಅಂತ ಹೇಳ್ತಾರೆ, ಸೇವಕಂದ್ರೆ ಆ ಕಳ್ಳನ ಅಂತ ಹೇಳ್ತಾರೆ, ಸೇವಕ ಅಂದ್ರೆ ಸಾಕು ಆ ವ್ಯಭಿಚಾರಿನ ಅಂತ ಹೇಳ್ತಾರೆ, ಸೇವಕನ ಅಂದ್ರೆ ಓ ಆ 3 ಜನ ಎಂತಿಟ್ಕೊಂಡಲ್ಲ ಅವನ ಅಂತ ಹೇಳ್ತಾರೆ. ಎಲ್ಲಿ ಸೇವೆ, ಎಲ್ಲಿ ಸಭೆ? ಹಲ್ಲೆಲೂಯಾ. ದೇವರ ನ್ಯಾಯ ಪ್ರಮಾಣದಲ್ಲಿ ನಡೆಸಲ್ಪಡಿರುವುದು ಸೇವೆ, ಸೇವೆ ಅಲ್ಲ. ದೇವರ ನ್ಯಾಯ ಪ್ರಮಾಣ ಮಾಡಕ್ಕೆ ವಿಶ್ವಾಸಿಗಳು ನಡೆಯದಿದ್ರೆ ನೀವು ವಿಶ್ವಾಸಿಗಳಲ್ಲ. ಪ್ರೈಸ್ ದಿ ಲಾರ್ಡ್. ನನ್ನ ವಿಷಯ ಅದಲ್ಲ, ನನ್ನ ವಿಷಯ ಬೇರೆ ಇದೆ. ಬಟ್ ಪರಿಶುದ್ಧಾತ್ಮ ಹೀಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಪವಿತ್ರಾತ್ಮ ಹೀಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕೆಲವು ಸೇವಕರು ನನಗೆ ಗೊತ್ತು, ಅವ್ರಿಗೆ ಕೊಟ್ಟರೊಂದು ಹೆಸರುಗಳೇನು ಗೊತ್ತಾ? ಕಳ್ಳ, ಶೋಕಿ, ಹುಡುಗಿರ್ ಶೋಕಿ. ಯಾರು? ಪಾಸ್ಟ್ರು. ಕೆಲವು ಪಾಸ್ಟರ್ಸ್ಗಳು. ಇನ್ನೊಬ್ರು ಹೇಳ್ತಾರೆ ಈ ಪಾಸ್ಟ್ರ ಕಳ್ಳ, ಅವನು, ಇವನ ಹುಡುಗಿ ಶೋಕಿ, ಅವನು. ಹೇಗೆ ಇವರೆಲ್ಲ ಭಯಭಕ್ತಿ ಇಲ್ದಿರ ದೇವ್ರ ನಾಮ ಹೇಳಿ ಸೇವೆ ಮಾಡ್ತಾ ಇದಾರೋ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಈ ಕೆಲ ಜನ ಮಾಡ್ಕೊಂಡ್ಬಿಟ್ಟವ್ರೆ, ಎಲ್ಲಾ ಸೇವಕರು ಒಂದೇ, ಈ ಸೇವಕರು ಒಂದೇ, ಈ ಸೇವಕರು ಒಂದೇ. ಪ್ರೈಸ್ ದಿ ಲಾರ್ಡ್. ಒಬ್ಬ ಸೇವಕ ನೋಡುವಾಗ ಅವನ ಫಲಗಳೆಲ್ಲ ಗೊತ್ತಾಗ್ಬಿಡುತ್ತೆ, ಗೊತ್ತಾಗುತ್ತಾ ಇಲ್ಲ? ಪ್ರೈಸ್ ದಿ ಲಾರ್ಡ್. ಒಬ್ಬ ಸೇವಕನ್ನ ನೋಡಿದ್ರೆ ಅವನ ಸೇವಕನಲ್ಲೇ ಫಲಗಳು ಗೊತ್ತಾಗ್ಬಿಡುತ್ತೆ, ಅವನ ನಡೆಯಲು ಗೊತ್ತಾಗ್ಬಿಡುತ್ತೆ, ಅವನ ನುಡಿಯಲು ಗೊತ್ತಾಗುತ್ತೆ, ಅವನು ಮಾಡೋ ಕಾರ್ಯಗಳು ಗೊತ್ತಾಗ್ಬಿಡುತ್ತೆ, ಇವನು ಕಳ್ಳನ ಸರಿನಾ ಅಂತ. ಯಾರೋ ಅವ್ರು ಫಾಸ್ಟ್ ಬಂದ್ಬಿಟ್ಟು ವಿಶ್ವಾಸಿಗೆ ಭಾನುವಾರ ಪ್ರಸಂಗ, ಮಕ್ಕಳೇ ನಾವು ದೇವ್ರ ಮಕ್ಕಳು, ಸತ್ಯವಂತನ ಮಕ್ಕಳು, ನಾವು ಕಳ್ತನ ಮಾಡಬಾರ್ದು ಅಂತೇಳಿ ಚೆನ್ನಾಗಿ ಪ್ರಸಂಗ ಮಾಡಿ ಪಾಸ್ಟರ್ ಮನೆಗೆ ಹೋದ್ರಂತೆ. ಹೋಗ್ತಾ 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 ಇರುವಾಗ್ಲೇನೆ ಹಿಂದೆಗಡೆ ಮಕ್ಕಳನ್ನ ಕುಡ್ಸ್ಕೊಂಡು ಹೋಗ್ತಾ ಇದ್ರಂತೆ. ಹೋಗ್ತಾ ಇರ್ಬೇಕಾದ್ರೆ ಹಾಗೇ ಪಕ್ಕದಲ್ಲಿ ಒಂದು ತೋಟ ಅಂತೆ. ತೋಟದಲ್ಲಿ ತುಂಬಾ ಚೆನ್ನಾಗಿರೋ ಕುಂಬಳಕಾಯಿ ಕಾಣಿಸ್ತಂತೆ. ತೋಟದಲ್ಲಿ ಏಪಾ ತೋಟದಲ್ಲಿ ಸುಂದರವಾಗಿರೋ ಕುಂಬಳಕಾಯಿ. ಆ ಕುಂಬಳಕಾಯಿ ಪಾಸ್ಟರ್ ನೋಡ್ತಾ ನೋಡ್ತಾ, ಓ ಚೆನ್ನಾಗಿದೆ, ಗಾಡಿ ಎಲ್ಲ ನಿಲ್ಲಿಸಿದ್ರಂತೆ ಪಾಸ್ಟರ್. ಆ ಕಡೆ ಈ ಕಡೆ ನೋಡಿದ್ರಂತೆ, ಯಾರು ಇಲ್ಲ. ಪಾಸ್ಟರ್ ಒಳಗಡೆ ನುಗ್ಗಿದ್ದು ಕಿತ್ಕೊಂಡು ಬರ್ರ ಅಂತ ಹೋಗಿತ್ತು. ಮನೇಲಿ ಹೋಗ್ಬಿಟ್ಟು ನಿಲ್ಲಿಸಿ ಕಾಲಿಗೆ ತೊಳ್ಕೊಂಡು ಮನೇಲಿ ಒಳಗೆ ಕೂತ್ಕೊಂಡಿದ್ದ ತಕ್ಷಣ ಮಕ್ಕಳು ಪ್ರಸಂಗ ಕೇಳಿದ್ರಲ್ಲ ಅಪ್ಪಂದು. ಏನ್ ಪ್ರಸಂಗ ಆಗಿತ್ತು? ಅಪ್ಪ ಪ್ರಸಂಗ ಮಾಡಿದ್ರು ಏನಂತ? ವಿಶ್ವಾಸಿಗಳಿಗೆ ನಾವು ದೇವ್ರ ಮಕ್ಕಳು, ಕಳ್ತನ ಮಾಡಬಾರ್ದು, ಕಳ್ತನ ಮಾಡಿದ್ರೆ ನರ್ಕ. ಮಕ್ಕಳು ಕೇಳದಂತೆ, ಅಪ್ಪ ಅಪ್ಪ ಏನ್ ಮಗನೇ ಇವತ್ತು ಏನ್ ಪ್ರಸಂಗ ಮಾಡಿದ್ರಪ್ಪ? ಯಾಕೋ ಕೇಳಿಲ್ಲ ನೀನು? ಕೇಳ್ದೆ, ಸ್ವಲ್ಪ ಏನೋ ಡೌಟ್ ಬರ್ತಾ ಇದೆ. ಏನ್ ಪ್ರಸಂಗ ಮಾಡಿದ್ರಪ್ಪ? ಕಳ್ತನದ್ದು ಅಂದಂತೆ. ಈಗ ನೀವೇನ್ ಮಾಡಿದಿರಪ್ಪ ಅಂದಂತೆ. ಈಗ ನೀವೇನ್ ಮಾಡಿದಿರಪ್ಪ ಅಂದಂತೆ. ಹೈ ಸುಮ್ಮನೆ ಇರೋ, ಅದು ಅವ್ರಿಗೆ, ಅದು ಯಾವ್ರಿಗೆ, ಅದು ಯಾವ್ರಿಗೆ, ಅದು ಅವರಿಗೆ. ದೇವ್ರು ಮಾತಾಡಿದ ಅವ್ರಿಗೆ, ನಮಗಲ್ಲ. ಸುಮ್ಮನೆ ಇರು, ತಿಂತೀಯ ಇಲ್ವಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸರಿ, ನಾನು ಚಾಪ್ಟರ್ ಅದಲ್ಲ, ನನ್ನ ವಿಷಯ ಅದಲ್ಲ, ನಾನು ವಿಷಯದ ಕಡೆಗೆ ಬರ್ತೀನಿ. ಬೆಳಿಗ್ಗೆ ಕೆಲವು ಜನರು ಬಂದ್ರಿ, ದೇವರು ಕೆಲವ್ರ ಮೇಲೆ ಕಟ್ಟೆಗಳನ್ನ ಬಂಧನಗಳನ್ನ ಹೊಡೆದು ಹಾಕಿದ್ರು. ಹಲ್ಲೆಲೂಯಾ. ಈಗ ನಾವು ಬೆಳಗ್ಗೆ ಒಂದಿರೋದ ಬೆಂಕಿ ನಾವೇನ್ ಮಾಡ್ಬೇಕು? ಈ ಸೋಂಬೇರಿ ಸೌದೆಗಳು ಇರ್ತಾವಲ್ಲ, ಆ ಸೋಂಬೇರಿ ಸೌದೆಗಳು ಸ್ವಲ್ಪ ನಾವೇನ್ ಮಾಡೋಣ? ಅರ್ಥ ಆಗಿಲ್ಲ ಅಲ್ಲ? ಒಣಗಿರೋ ಸೌದೆ ಸಡನ್ ಆಗಿ ಮಳೆ ಬರ್ತದೆ, 4 ಸೌದೆ ನೆಂದಿಲ್ಲ, ಈ 4 ಸೌದೆ ನೆಂದೋಗ್ಬಿಟ್ಟಿದೆ. 2 ಸೂಪರ್ ಸೌದೆ ಒಣಗಿರೋ ಸೌದೆನೆ, ಸಡನ್ ಆಗಿ ಮಳೆ ಬಂದ್ಬಿಡ್ತು.
4 ಸೌದೆ ಮಳೆಯಲ್ಲಿ ತ್ಯಾವ ಆಗಿಲ್ಲ, ಒದ್ದೆ ಆಗಿಲ್ಲ. ಇನ್ನು 4 ಸೌದೆ ಏನಾಗ್ಬಿಟ್ಟಿದೆ, ತ್ಯಾವ ಆಗ್ಬಿಟ್ಟಿದೆ. ಈಗ ಎಮರ್ಜೆನ್ಸಿ ಒಲೆ ಉರಿಸ್ಬೇಕು, ಅಡಿಗೆ ಮಾಡ್ಬೇಕು. ಈಗ ಈ 4 ಸೌದೆನ ಇಟ್ಬಿಟ್ಟು, ಯಾವ ಸೌದೆನ, ತ್ಯಾವ ಆಗದೆ ಇರುವಂಥದ್ದು, ಒದ್ದೆ ಆಗದೆ ಇರುವಂಥದ್ದು, ನೀರಲ್ಲಿ ಇದಾಗದೆ ಇರುವಂಥ ಸೌದೆ 4 ಸೌದೆನ ಇಟ್ರು. ತಗ 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 ಅಂತ ಬೆಂಕಿ ಉರಿತಾ ಇದೆ. ಈಗಿನ ಸ್ವಲ್ಪ ಹೊತ್ತಲ್ಲಿ ಆ ಸೌದೆ ಖಾಲಿ ಆಗ್ಬಿಡುತ್ತೆ. ಈ 4 ಸೌದೆಗೆ ಕರೆಕ್ಟಾಗಿ ಅಡಿಗೆ ಮಾಡಿ ತಿಂದು ಮಲಗ್ಬೋದು. ಏನ್ ಮಾಡ್ಲಿಕ್ಕೆ ಸಾಧ್ಯ? ಏನವ ಕರೆಕ್ಟಾಗಿ ಹೇಳ್ತಾ ಇದೀರ? ಜೋರಾಗಿ ಹೇಳಿ. ಈ ಕೆಲವೊಂದು ಬಂದವೆ ಬೆಚ್ಚಿಗೆ, ಅಲ್ಲೂಯ್ಯ, ಕೆಲವೊಂದು ಅಲ್ಲಲ್ಲಿ ತಿರುಗಾಡ್ಕೊಂಡು ಒದ್ದೆ ಯಾಕೆ ಬಂದಿದೆ, ಅಲ್ಲೂಯ್ಯ, ಒದ್ದೆಯಾಗಿ ಬೆಳಗ್ಗೆ ಒಣಗಿರೋ ಸೌದೆ ಇನ್ನ ಒಣಗ್ತು. ಈಗ ಸ್ವಲ್ಪ ಬೆಂಕಿ ಹಂತ್ಕೊಂಡಿದೆ. ಬೆಳಗ್ಗೆ ಸೌದೆಗೆ ಬೆಂಕಿ ಎತ್ಕೊಂಡ್ರು ಸೌದೆ. ಈಗ ಏನ್ ಮಾಡ್ಬೇಕು? ಈಗ ಈ ಕೆಲವೊಂದು ಇದೆಯಲ್ಲ ಸೌದೆ, ಆ ಸೌದೆಗಳ ಮೊದಲು ತುರುಕ್ಬೇಕೀಗ. ಏನಾಗುತ್ತೆ? ಈ ಸೌದೆ, ಒಣಗಿರೋ ಸೌದೆ, ಉರಿತಾ ಇರುತ್ತೆ ಸೌದೆ, ಬೆಂಕಿ ಪಕ್ಕದಲ್ಲಿ ಈ ಸೌದೆಗಳನ್ನ ಇಡುವಾಗ ಇದು ಸ್ವಲ್ಪ ಏನಾಗುತ್ತೆ, ಇದನ್ನ ತ್ಯಾವ ಮಾಡೋ ನೀರೆಲ್ಲ ಡ್ರೈ ಆಗುತ್ತೆ, ಎಲ್ಲ ಒಣಗುತ್ತೆ. ಒಣಗುತ್ತಾ 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 ತುದಿಗೆ ಒಂದು ಬಾಕ್. ಏನ ಹೇಳ್ರಿ? ಹೆಂಗೆ? ಸ್ಟವ್ ಅಂಟಿಸಿಲ್ವ ಸೌದೆ? ಒಲೆಗೆ ಸ್ವಲ್ಪ ಸೌದೆಗೆ ಸೀಮೆಣ್ಣೆ ಹಾಕ್ಬಿಟ್ರು ಕಡ್ಡಿ. ಏನ್ ಬೆಂಕಿ ಹಚ್ಚಿದರ ತರನೇ ಕೂತ್ಕೊಂಡು, ಎಷ್ಟು ಬೆಂಕಿ ಹಚ್ಚಿಲ್ಲ ನೀವು, ಎಷ್ಟು ಬೆಂಕಿ ಹಚ್ಚಿದ. ಪ್ರೈಸ್ ಲಾರ್ಡ್. ಈ ಒಲೆಗೆ 4 ಸೌದೆ ಇಟ್ಬಿಟ್ಟು ಒಂದ್ ಅರ್ಧ ಗ್ಲಾಸ್ ಸೀಮೆಣ್ಣೆ ಹಾಕ್ಬಿಟ್ಟು ಬೆಂಕಿ ಕಡ್ಡಿ ಗೀಚ್ ಹಿಂಗ ಹಾಕಿದ್ರೆ ಸೌಂಡ್ ಹೆಂಗ್ ಬರ್ತದೆ? ಜೋರಾಗಿ ಹೇಳ್ರಿ, ಹೆಂಗ್ ಬರ್ತದೆ? ಪಕ್ ಅಂತ ಬರ್ತದೆ. ಆತರ ಈಗ ಸಡ್ಡನ್ ಒಂದು ಪಕ್ ಅಂತ ಬೆಂಕಿ ಹಟ್ಕೊಬೇಕು. ಆಮೇಲೆ ಹೇಳ್ರಿ, ಅಲ್ಲೂಯ್ಯ, ಆಮೇನಂತ ಹೇಳ್ರಿ. ಹೆಂಗ್ ಬರ್ಬೇಕು? ಪಕ್ ಅಂತ ಬರ್ಬೇಕು. ಪ್ರೈಸ್ ದಿ ಲಾರ್ಡ್. ಅದೇ ತರ ಬೆಳಗ್ಗೆ ನಾವು ಹೊಂದಿರುವಂತ ಕೃಪೆ, ಬೆಳಗ್ಗೆ ನಾವು ಹೊಂದಿರುವಂತ ಅಭಿಷೇಕ, ಬೆಳಗ್ಗೆ ನಾವು ಹೊಂದಿರುವ ದೇವರಾತ್ಮ, ಬೆಳಗ್ಗೆ ನಾವು ಹೊಂದಿರುವಂತ ಬೆಂಕಿ ಇವತ್ತು ಉರಿವಾಗ, ಈ ರಾತ್ರಿ ಉರಿವಾಗ ಪಕ್ಕದಲ್ಲಿರುವಂತ ತ್ಯಾವ ಆಗಿರುವಂತ, ಉರಿಲಿಕ್ಕೆ ಆಗದೆ ಇರುವಂತ ಕೆಲವು ಸೌದೆ ಯೇಸುವಿನ ನಾಮದಲ್ಲಿ ಅದು ಅತಿ ಉರಿಯೋದಕ್ಕ ಹಾಗೆ ಈ ರಾತ್ರಿಯ ವೇಳೆಯಲ್ಲಿ ಅದೇ ಪರಿಶುದ್ಧಾತ್ಮ, ಅದೇ ದೇವರ ಶಕ್ತಿ ಈ ರಾತ್ರಿಯ ವೇಳೆಯಲ್ಲಿ ಪ್ರಕಟವಾಗಲಿ. ರಾಬಾದ ಡಗದಬ ರಿಕಮಾನ. ಹೋ ಜೀಸಸ್. ಆಮೆನ್, ಆಮೆನ್, ಆಮೆನ್. ಅಪೊಸ್ತಲನಾಗಿರುವಂತ ಪೌಲ ಅವನ ಮಳೆಯಲ್ಲಿ ನೆನಕೊಂಡು ಬಂದಿರುವಾಗ ಚಳಿಯ ಮಧ್ಯದಲ್ಲಿ ಒಂದು ದ್ವೀಪದ ಹತ್ರ ಬರ್ತಾನೆ. ಆ ದ್ವೀಪದ ಹತ್ರ ಬರುವಾಗ ಊರ್ ಜನರು ಸೌದೆಗಳು ಹಾಕ್ಬಿಟ್ಟು ಬೆಂಕಿ ಕಾಯಿಸ್ಕೊಳ್ತಾ ಇರ್ತಾರೆ. ಆ ಸಮಯದಲ್ಲಿ ಅಪೊಸ್ತಲನಾಗಿರುವಂತ ಪೌಲ ಒಂದು ಒರೆ ಕಟ್ಟಿಗೆಯನ್ನು ತೆಗೆದು ಆ ಬೆಂಕಿಯಲ್ಲಿ ಹಾಕುವಾಗ ಅದು ಇನ್ನ ಬೆಂಕಿ ಅಧಿಕವಾಗಿ ಮಾರಬಾರದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ರೆಡಿ ಆಗ್ತಾ ಇದ್ದೀರಾ? ಸೌಂಡ್ ಎಲ್ಲ ಸ್ವಲ್ಪ ಜಾಸ್ತಿ ಬರ್ತದೆ. ಕಿಟಕಿ ಡೋರ್ಗಳೆಲ್ಲ ಕ್ಲೋಸ್ ಮಾಡ್ಬಿಟ್ರೆ ಅಷ್ಟು ಸೌಂಡ್ ಈಚೆ ಕಡೆ ಹೋಗಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕೆಲವೊಂದು ಕಾರ್ಯ, ಕೆಲವೊಂದು ಘಟನೆ ಈ ರಾತ್ರಿ ನಡೀಲಿ. ಬ್ಯಾಲೆನ್ಸ್ ಯಾವ ಸೌದೆಗಳು ಹಸಿ ಆಗಿದೆಯೋ ಆ ಸೌದೆಗಳು ಈ ರಾತ್ರಿ ವೇಳೆಯಲ್ಲಿ ಬೆಳಗ್ಗೆ ಹೊಂದಿರುವಂತ, ಬೆಳಗ್ಗೆ ಅಭಿಷೇಕ ಹೊಂದಿರುವಂತ, ಬೆಳಗ್ಗೆ ಕೃಪೆಯನ್ನು ಹೊಂದಿರುವಂತ, ಬೆಳಗ್ಗೆ ಅಗ್ನಿಯನ್ನು ಹೊಂದಿರುವಂತ, ಬೆಳಗ್ಗೆ ದೇವರ ಆತ್ಮನನ್ನು ಹೊಂದಿರುವಂತ ಆ ಬೆಂಕಿಯ ಶಾಖೆ ಮಿಕ್ಕಿದ ಸೌದೆಗಳಿಗೆ ಈ ರಾತ್ರಿ ವೇಳೆಯಲ್ಲಿ ತಾಕಲೇ. ಈ ರಾತ್ರಿ ವೇಳೆಯಲ್ಲಿ ಪ್ರಗಡಾಗಲಿ. ಹೋ ರಾಪಾಟ ಠಾಕ. ಜೀಸಸ್.
Jesus, hallelujah. ಓ ರಾಬಾ ದಾಡಾಗಾದಾಬಾ, ಇದು ಮಲಗುವ ಸಮಯ ಅಲ್ಲ, ನೀರು ತಣ್ಣಗೂ ಬೆಚ್ಚಗೂ ಇರುವ ಸಮಯವಲ್ಲ. ಇದು ಅಂತ್ಯಕಾಲ, ಇದು ಕಡೆ ಕಾಲ. ದೇವರ ರಾಜ್ಯ ಸಮೀಪವಾಗ್ತಿರುವಂತ ಕಾಲ. ಈ ಕಾಲದಲ್ಲಿ ನಾವು ಹೀಗಿರಬಾರ್ದು. ಈ ಕಾಲದಲ್ಲಿ ನಾವು ದೇವರ ಆತ್ಮದಲ್ಲಿ ಪ್ರಜ್ವಲಿಸುವವರಾಗಿರ್ಬೇಕು. ದೇವರ ಆತ್ಮನ ಬೆಂಕಿಯಲ್ಲಿ ಆತ್ಮ ಉರಿಯವರಾಗಿರ್ಬೇಕು. ದೇವರಾತ್ಮನ ಬೆಂಕಿಯಲ್ಲಿ, ದೇವರಾತ್ಮನ ಬೆಂಕಿಯಲ್ಲಿ, ದೇವರಾತ್ಮನ ಬೆಂಕಿಯಲ್ಲಿ ನಾವು ಈ ರಾತ್ರಿ ವೇಳೆಯಲ್ಲಿ ಹತ್ತಿ ಉರಿಬೇಕ, ಹತ್ತಿ ಉರಿಬೇಕ, ಹತ್ತಿ ಉರಿಬೇಕ. ದೇವರಾತ್ಮನೇ, ಪರಲೋಕದ ಅಗ್ನಿಯೇ, ದೇವರ ಬೆಂಕಿಯೇ, ಏಲಿಯನ್ನು ಪ್ರಾರ್ಥನೆ ಮಾಡುವಾಗ ಇಳಿದು ಬಂದ ಅಗ್ನಿಯೇ. ಓ ರಾಬಾ ದಾಡಾ ಗಾದಾಬಾ ರೀಕಾ ಪಾ ಥಾ ಥಾ ಖಾ ಥಾ ಫೋ. ಜೀಸಸ್, ಮಹಿಮೆ, ಮಹಿಮೆ. ಹೋ ಹೋ ಹೋ. ಮಹಿಮೆ. ಓ ರಾ 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 ಪಾ. ಬೆಂಕಿ ಬೆಂಕಿ ಹತ್ತು ಉರಿಲಿ. ಒಂದು ಸೌದೆ ಇದೆ ಇನ್ನೊಂದು ಸೌದೆಗೆ, ಒಂದು ಸೌದೆ ಇದೆ ಇನ್ನೊಂದು ಸೌದೆಗೆ, ಒಂದು ಸೌದೆ ಇದೆ ಇನ್ನೊಂದು ಸೌದೆಗೆ. ಪಾಸ್ ಆಗಲಿ, ಪಾಸ್ ಆಗಲಿ. ಓ ದೇವರಾತ್ಮನೇ, ಸ್ವರ್ಗವೇ, ಹಲ್ಲೆಲೂಯಾ. ಈ ರಾತ್ರಿ ವೇಳೆಯಲ್ಲಿ ಕರ್ತನು ನನಗೆ ಕೊಟ್ಟು ಕಳಿಸಿರುವ ದೈವೋಕ್ತಿಯ ವಚನವನ್ನು ಓದಿ, ಆ ನಂತರವಾಗಿ ನಿಮ್ಮ ಅಭಿಷೇಕಕ್ಕಾಗಿ, ಆ ನಂತರವಾಗಿ ಬೆಂಕಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಕರ್ತನು ಕೊಟ್ಟು ಕಳಿಸಿರುವಂತಹ ದೈವೋಕ್ತಿನ ಓದಿಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 29ನೇ ವಚನ ಪಟ್ಟದನ್ನು ಓದ್ತೀನಿ ಕೇಳ್ರಿ. ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನ ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ? ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನ ಸುಳ್ಳುಕೊಂಡಾನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಾನು ಅವಾಗಲೇ ಅರ್ಧದಲ್ಲೇ ಬಿಟ್ಬಿಟ್ಟೆ. ಸೊಲೊಮೋನನ ಕುರಿತು, ಸೊಲೊಮೋನನ ಕನಸಿನಲ್ಲಿ ದೇವ್ರು ಬರ್ತಾರೆ. ದೇವ್ರು ಬಂದು ಕೇಳ್ತಾರೆ, ಮಗನೇ ನಿನ್ಗೆ ಏನ್ ಬೇಕು? ಸೊಲೊಮೋನನು 50,000 ಟನ್ ಬಂಗಾರ ಕೇಳಬಹುದಾಗಿತ್ತು, ದೊಡ್ಡ ಅಧಿಕಾರ ಕೇಳಬಹುದಾಗಿತ್ತು, ದೊಡ್ಡ ರಾಜತನವನ್ನ ಕೇಳಬಹುದಾಗಿತ್ತು, ಅಥವಾ ದೊಡ್ಡ ಪದವಿಗಳನ್ನ ಕೇಳಬಹುದಾಗಿತ್ತು. ಖಂಡಿತವಾಗಲು ದೇವರು ಅವನು ಕೊಡ್ತಾ ಇದ್ರು. ಆದ್ರೆ ಅವನೇನು ಮಾಡಿದ ಗೊತ್ತಾ? ದೇವರೇ, ನೀನ್ ನನಗೆ ಕೊಟ್ಟಿರುವಂತ ಸೇವೆ ಇದೆಯಲ್ಲ ಅದು ದೊಡ್ಡದು, ನೀನ್ ನನಗೆ ಕೊಟ್ಟಿರುವಂತ ಜವಾಬ್ದಾರಿ ಇದೆಯಲ್ಲ ಅದು ತುಂಬಾ ದೊಡ್ಡದು, ನೀನ್ ನನಗೆ ಕೊಟ್ಟಿರುವಂತ ಇಸ್ರಾಯೇಲ್ ಜನರನ್ನ ನಾನು ಒಳ್ಳೆ ರೀತಿಯಲ್ಲಿ ಪರಿಜ್ಞಾನದಲ್ಲಿ ಅವರುಗಳನ್ನ ನಡೆಸಬೇಕು, ನನಗೆ ಜ್ಞಾನ ಬೇಕಪ್ಪ ಅಂತ ಕೇಳ್ತಾನ. ಅವನು ಕೇಳಿದ ಒಂದು, ದೇವರು ಕೊಟ್ಟಿದ್ದು 16. ಅರ್ಥ ಆಗ್ತಾ ಇದೆಯಾ? ಸೊಲೊಮೋನನು ದೇವರ ಹತ್ರ ಕೇಳಿದ ಒಂದೇ ಒಂದು ವರ, ಅದು ಯಾವುದು? ಜ್ಞಾನದ ವರ, ಪರಿಜ್ಞಾನದ ವರ, ಜ್ಞಾನವರ. ದೇವರೇನ್ ಮಾಡಿದ್ರು ಗೊತ್ತಾ? ಆ ಜ್ಞಾನ ವರದೊಂದಿಗೆ ಸಕಲ ಆಶೀರ್ವಾದವನ್ನು ಕೂಡ ಕೊಟ್ರು. ಹಲ್ಲೆಲೂಯಾ, ಅವನು ಪಡೆದುಕೊಂಡ. ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರು ಈ ರಾತ್ರಿ ವೇಳೆಯಲ್ಲಿ ಕೆಲವೊಬ್ಬರಿಗೆ ಕೆಲವೊಂದು ಗಿಫ್ಟ್ಗಳನ್ನ ಕೊಡ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ನಿಮ್ ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಹೋಗ್ತೀನಿ. ಆ ಪ್ರಾರ್ಥನೆ ಮಾಡಕ್ ಹೋಗಕ್ಕಿಂತ ಮುಂಚೆ ಯಾವ ಗಿಫ್ಟ್ ಬೇಕಂತೇಳಿ ಈಗ ಆಪ್ಷನ್ ನಿಮ್ಮ ಹೃದಯದ ಒಳಗಡೆ ನಾನು ಕೊಡ್ತೀನಿ.
ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆ? ಸೊಲೊಮೋನನ ಕನಸಿನಲ್ಲಿ ದೇವರು ಬಂದು ಆಪ್ಷನ್ ಕೊಟ್ಟರು, ನಿನ್ಗೆ ಏನ್ ಬೇಕು ಕೇಳು ಅಂತ. ಅವನು ಹೇಳ್ದ, ನನಗೆ ಜ್ಞಾನ ಬೇಕು ಅಂತ. ಆಮೇಲೆ ದೇವ್ರು ಏನ್ ಮಾಡಿದ್ರು ಗೊತ್ತಾ? ಇದಕ್ಕಿಂತ ಮುಂಚೆ ಯಾರಿಗೂ ಇರ್ಲಿಲ್ಲ, ಇನ್ನು ಮುಂದೆಯೂ ಯಾರಿಗೂ ಇರಲ್ಲ ಅಂತ ಕೃಪೆ ನಾನು ನಿನಗೆ ಕೊಡ್ತೀನಿ. ಅಲ್ಲೇಲೂಯಾ. ಅವ್ರು ಹೊಂದಿಕೊಂಡ್ರೆ ಕೃಪೆ ನನಗೆ ಬೇಕು, ಅದು ಬೇಡ ನಮಗೆ. ದೇವರು ಅವ್ರು ಕೊಟ್ಟಿರೋದು ಅದಕ್ಕಿಂತಲೂ ದೊಡ್ಡದು ಬೇಕು ನಮಗೆ. ಅರ್ಥ ಆಗ್ತಾ ಇದೆಯಾ? ಎಲಿಷಾ, ದೇವ್ರೆ ಅಪ್ಪ ಸ್ವಾಮಿ ಎಲಿಯಾ, ನಿನ್ನಿದೆಯಲ್ಲ ಅಭಿಷೇಕ, ಆ ಅಭಿಷೇಕನೇ ನನ್ಗೆ ಬೇಕು ಅಂತ ಕೇಳಲಿಲ್ಲ. ಎಲಿಷಾ ಏನ್ ಕೇಳ್ದ ಗೊತ್ತಾ? ನಿನ್ನೆಲ್ಲಿದೆಯಲ್ಲ ಅಷ್ಟೇ ಅಭಿಷೇಕ ನನಗೆ ಬೇಡ, ನಿನ್ನೆಲ್ಲಿರುವ ಅಭಿಷೇಕಕ್ಕಿಂತಲೂ 2 ಪಟ್ಟು ಹೆಚ್ಚಾಗಿ ನನಗೆ ಬೇಕು. ಪ್ರೈಸ್ ದಿ ಲಾರ್ಡ್. ಆಗ ಅಲ್ಲಿ ಎಲಿಯೊಂದು ಆಪ್ಷನ್ ಕೊಡ್ತಾ ಇದ್ದಾನೆ, ನೋಡು, ನಾನು ಬಿರುಗಾಳಿಗಳಲ್ಲಿ ಎತ್ತಲ್ಪಡ್ತೀನಿ. ಬಿರುಗಾಳಿಗಳಲ್ಲಿ ನಾನು ಎತ್ತಲ್ಪಡುವಾಗ ನೀನು ನನ್ನನ್ನೇ ನೋಡ್ತಾ ಇರಬೇಕು. ಈಗ ನಿಮಗೆ ಕೃಪೆ ಬೇಕು ಅಂದ್ರೆ, ಈಗ ನಿಮಗೆ ಅಭಿಷೇಕ ಬೇಕು ಅಂದ್ರೆ, ಈಗ ನಿಮಗೆ ವರಗಳು ಗಿಫ್ಟ್ಗಳು ಬೇಕು ಅಂದ್ರೆ, ನೀವು ಯಾರನ್ನ ನೋಡಬೇಕು? ದೇವರನ್ನೇ ನೋಡಬೇಕು. ಅದು ಹೇಗೆ ನೋಡಬೇಕು? ಬಾಯಾರಿದ ಜಿಂಕೆಯ ಹಾಗೆ ನಾವು ದೇವರನ್ನು ನೋಡೋದಾದ್ರೆ, ಈ ರಾತ್ರಿಯ ವೇಳೆಯಲ್ಲಿ ದೇವರು ಕೆಲವೊಂದು ವರಗಳನ್ನ, ಕೆಲವೊಂದು ಗಿಫ್ಟ್ಗಳನ್ನ ನಿಮ್ಮ ಕೈಗೊಳ್ಳಿಗಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಿಮಗೆ ಆಪ್ಷನ್ ಕೊಡ್ತೀನಿ. ನಿಮ್ಮ ಮನಸ್ಸಿನಲ್ಲೇ ದೇವರೊಟ್ಟಿಗೆ ಮಾತಾಡ್ರಿ. ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ನೀವು ದೇವರೊಟ್ಟಿಗೆ ಮಾತಾಡ್ರಿ. ಈಗ ನಿಮಗೆ ಯಾವ ಗಿಫ್ಟ್ ಬೇಕು, ಯಾವ ಕೃಪೆ ಬೇಕು, ಯಾವ ತಾಲಂತ್ ಬೇಕು ಕೇಳಿದ್ರೆ ಕೇಳ್ರಿ, ಶ್ರೇಷ್ಠವಾದದನ್ನು ಕೇಳ್ರಿ. ಮನೆ ಕೊಡ್ರಿ, ಬಂಗ್ಲಾ ಕೊಡಿ, ಇದು ಯಾರಿಗೂ ಸಿಕ್ಕಲ್ಲ. ಇದು ಬಿಟ್ಟು ಗಿಫ್ಟ್ ಹೇಳ್ತಾ ಇದ್ದೀನಿ ನಾನು. ಯಾವ ರೀತಿ ನೀನು ಸೇವೆ ಮಾಡಬೇಕು, ಯಾವ ಲೆವೆಲ್ ಅಲ್ಲಿ ನೀನು ಸೇವೆ ಮಾಡಬೇಕು. ಇನ್ನೊಬ್ರಿಗೆ ನೀನು ಕಂಪೋಸ್ ಮಾಡಬಾರ್ದು, ಇನ್ನೊಬ್ಬರು ನೀನು ಹೋಲಿಸಬಾರ್ದು. ನೀನು ಅವರೆಲ್ಲರಿಗಿಂತಲೂ ವ್ಯತ್ಯಾಸ ಸೇವೆ ನೀನು ಮಾಡಬೇಕು. ಯಾಕಂದ್ರೆ ಅಂತ್ಯಕಾಲದ ಸೇವೆನೇ ಡಿಫ್ರೆಂಟ್. ಹಲ್ಲೆಲೂಯಾ. ಅಂತ್ಯಕಾಲದಲ್ಲಿ ಸೇವಕರು ಡಿಫ್ರೆಂಟ್, ಅಂತ್ಯಕಾಲದ ವಿಶ್ವಾಸಿಗಳು ಡಿಫ್ರೆಂಟ್ ಆಗಿರಬೇಕು. ಈಗ ನಾನು ನಿಮ್ಗೆ ಆಪ್ಷನ್ ಕೊಡ್ತಾ ಇದ್ದೇನೆ. ಯಾವ ಗಿಫ್ಟ್ ನಿಮಗೆ ಬೇಕು, ಎಂತ ಸೇವೆ ನಿಮಗೆ ಬೇಕು, ಎಂತ ಕೃಪೆ ನಿಮಗೆ ಬೇಕು, ಎಂತ ಅಭಿಷೇಕ ನಿಮಗೆ ಬೇಕು, ನಿಮ್ಮ ಹೃದಯದಲ್ಲಿ ದೇವರೊಟ್ಟಿಗೆ ಮಾತಾಡ್ರಿ. ಕೇಳುವವನಿಗೆ ಕೊಡಲ್ಪಡುವುದು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ಸ್ವರ್ಗ ಇವತ್ತು ತೆರೆಯಲ್ಪಡುವುದು. ಹೋ ರಾಬ ಶಪಾತ ಬಾರಿಕಮಾನ ರಭ ಶಪಾದ ಢಾಗಾದ ಭೂರಿಕಮಾನ ರೀಖಾಮ ಮಧ ಛಕಥ ಭೂರಿಕಮಾನ. ದೇವರ ಹತ್ರ ಮಾತಾಡ್ರಿ, ಹೃದಯಮಂಗವಾಗಿ ಮಾತಾಡ್ರಿ, ಹೃದಯ ಬಿಚ್ಚಿ ಮಾತಾಡ್ರಿ, ಕೇಳ್ಕೊಳ್ರಿ. ದೇವರ ಹತ್ರ ಕೇಳ್ಕೊಳ್ರಿ. ಇದು ನಿನ್ನ ಸಮಯ, ಇದು ಒಳ್ಳೆ ಚಾನ್ಸು, ಇದು ಒಳ್ಳೆ ಅವಕಾಶ. ಇದು ಬಿಟ್ರೆ ಮತ್ತೆ ಯಾವಾಗ ಸಿಗುತ್ತೋ ಸಿಕ್ಕಲ್ವೋ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಮೇಲಿರುವ ಕಟ್ಟುಗಳೆಲ್ಲ ಒಡೆಯಲ್ಪಡಲಿ, ನಿಮ್ಮ ಮೇಲಿರುವ ಬಂಧನಗಳೆಲ್ಲ ಒಡೆಯಲ್ಪಡಲಿ. ಪರಿಶುದ್ಧಾತ್ಮನ ಎಂಟ್ರಿ ಆಗಲಿ, ಪರಿಶುದ್ಧಾತ್ಮನು ನಮ್ಮ ಮಧ್ಯೆ ಪ್ರಕಟವಾಗಲಿ, ಪರಿಶುದ್ಧಾತ್ಮನು ನಮ್ಮಲ್ಲಿ ಪ್ರಕಟವಾಗಲಿ, ನಮ್ಮ ಸಭೆಯಲ್ಲಿ ಪ್ರಕಟವಾಗಲಿ, ಈ ಸೇವೆಯ ಮಧ್ಯದಲ್ಲಿ ಪ್ರಕಟವಾಗಲಿ, ನಿಮ್ಮ ನಡುವೆ ಪ್ರಕಟವಾಗಲಿ, ನಿಮ್ಮ ಮಧ್ಯೆ ಪ್ರಕಟವಾಗಲಿ. ಪರಿಶುದ್ಧಾತ್ಮನು ಯಾರ ಮೇಲೆ ಬೆಂಕಿ ಹತ್ತಿ ಉರಿಸಬೇಕಾ ಈ ರಾತ್ರಿಯ ವೇಳೆಯಲ್ಲಿ ಅಂಥವರುಗಳನ್ನ ಹತ್ತಿ ಉರಿಸಲಿ, ಹತ್ತಿ ಉರಿಸಲಿ, ಹತ್ತಿ ಉರಿಸಲಿ. ಹೋ ಎಸ್, ಪ್ರಕಟ ಆಯ್ತು, ಪ್ರಕಟ ಆಯ್ತು, ಪ್ರಕಟ ಆಯ್ತು, ಪ್ರಕಟ ಆಯ್ತು. ಹೋ ರಾ ಪಾ 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 ಪಾ. Yes. Yes.
Oh, Becky! Becky! Ha! Ha! ಒಬ್ಬರಿಗೆ ಪಾಸ್ ಆಗಲಿ. ಹೋ ರಾಭ ದಡಗದ ಬಾರಿಕಮಾನ. ಓ ರಾಮ ದಡಗದಬೋ. ಹೋ ರಾ 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 ರಾ. ಹೋ ರಾ 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 ರಾ. ಹೋ ರಾ 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 ಬ ದಡಗದಬೋ. ಹೋ ರಾ 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 ಶಬ ಬ ಬ ಬ ಬ ದಡಗದಬೋ. ಹೋ ರಾ ಬ ಬ ಬ ಬ ಬ ದಡಗದಬೋ ರೀಕಮಾನ. ದೇವರ ಆತ್ಮನೇ
ಪರಿಶುದ್ಧಾತ್ಮನೇ ಪ್ರತಿಯೊಬ್ಬರ ಸಂಗಡ ಕರ್ತನೆ ನೀನು ಮಾತನಾಡಿದ್ದು ಬಂದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ ನಿನಗೆ ಸ್ತೋತ್ರ ಕರ್ತನೆ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚೋಣ, ನಾವೆಲ್ಲರ ಕಣ್ಣುಗಳನ್ನು ಮುಚ್ಚೋಣ. ಯೇಸುವನ್ನೇ ನೋಡುತ್ತಾ ಅಪ್ಪ ನೀನೊಬ್ಬನೇ ಪರಿಶುದ್ಧನ ಸ್ವಾಮಿ. ಅಪ್ಪ ನನ್ನ ಆರಾಧನೆಗೆ ನೀ ಯೋಗ್ಯನಪ್ಪ. ಅಪ್ಪ ನನ್ನ ಸ್ತುತಿಗೆ ನೀನು ಪಾತ್ರನು ಸ್ವಾಮಿ. ಅಪ್ಪ ನನ್ನ ಮಕ್ಕಳಕ್ಕಾಗಿ ಬಂದಂತ ದೇವರೇ ನಿನಗೆ ಸ್ತೋತ್ರಪ್ಪ. ನಾವೆಲ್ಲ ಕರಗಳನ್ನು ಮೇಲೆ ಹೇಳೋಣ. ಅಪ್ಪ ನಿನಗೆ ಸ್ತೋತ್ರಪ್ಪ. ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ನೀನೊಬ್ಬನೇ ಪರಿಶುದ್ಧನು ಸ್ವಾಮಿ. ಅಪ್ಪ ನೀನೊಬ್ಬನೇ ಪರಿಶುದ್ಧನು ಸ್ವಾಮಿ. ನನ್ನ ಸ್ತುತಿಗೆ ಯೋಗ್ಯ ನೀನೇ ಸ್ವಾಮಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಆರಾಧನೆಗೆ ನೀ ಯೋಗ್ಯನೇ. ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ. ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ. ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಎಲ್ಲರೂ ಕರೆಗಳನ್ನು ತಟ್ಟುತ್ತಾ ಎಲ್ಲರೂ ಕರೆಗಳನ್ನು ತಟ್ಟುತ್ತಾ ಪರಿಶುದ್ಧನಿಗೆ ಸ್ತೋತ್ರ ಸ್ವಾಮಿ. ಮಹೋನ್ನತನಿಗೆ ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯೆಹೋವನೇ, ಇಲ್ಲಿವರೆಗೂ ನಡೆಸಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಪ್ರತಿಯೊಬ್ಬರು ಮುಟ್ಟಿ ಸ್ಪರ್ಶಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಮಹಿಮೆ ಮಾಡು ಇನ್ನೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ನಾವೆಲ್ಲರೂ ಅದೇ ಕರ್ತನ ಪಾದ ಬಿಟ್ಟು ಪಾಸ್ಟರ್ ತಲೆ ಮೇಲೆ ಕೈ ಇಡಬೇಕಾದ್ರೆ ದೇವ್ರನ್ನ ಅಭಿಷೇಕ ಮಾಡಿ ನನಗೆ ಈ ಥರ ಅನುಭವ ಆಯ್ತು ಎನ್ನುವರು ದಯಮಾಡಿ ನಿಂತ್ಕೊಂಡು ದೇವ್ರ ನಾಮದ ಮಹಿಮೆಗಾಗಿ ಸಾಕ್ಷಿ ಹಂಚ್ಕೊಳ್ಬೇಕಾಗಿ ದೇವರಿಗೆ ಸ್ತೋತ್ರ. ನಮಗೆ ಸ್ತೋತ್ರವಾಗಲಿ. ನಮ್ಮೂರಲ್ಲಿ ಎಲ್ಲ ಜನಗಳೆಲ್ಲ ಬಂದು ಸುತ್ತು ನಿಂತ್ಕೊಂಡಿದ್ರು. ಪಾಶ್ರು ಪ್ರೇಯರ್ ಮಾಡ್ತಾ ಇದ್ರು. ನಾನು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ. ಯೇಸು ಆಮೆನ್ ಹಲ್ಲೆಲೂಯಾ. ಎಲ್ಲ ಜಾಸ್ತಿ ಜನ ನಿಂತ್ಕೊಂಡಿದ್ರು. ಆಮೆನ್ ಹಲ್ಲೆಲೂಯಾ. ಇವಾಗ ಕಾರ್ಯ ಅದು ತೋರಿಸ್ಕೊಟ್ಟು ದೇವರು. ಎಲ್ಲ ಸುತ್ತು ನಿಂತ್ಕೊಬಿಟ್ಟಿದ್ರು. ಪಾಶ್ರ ಎಲ್ಲ ಪ್ರೇಯರ್ ಮಾಡ್ತಾ ಇದ್ರು. ನಾನು ಅವ್ರ ಪಕ್ಕದಲ್ಲಿ ನಿಂತಿದ್ದೆ. ಆಮೆನ್. ದೇವ್ರ ನಾಮಕ್ಕೆ ಸ್ತೋತ್ರ. ನಾವೆಲ್ಲರೂ ಕರಗಳ ತಟ್ಟಿ ದೇವರ ನಾಮನ ಮಹಿಮೆ ಪಡಿಸೋಣ. ಏಳ್ಗಳ್ಳಿ ಕಾಲೋನಿ ದೇವ್ರ ನಮ್ಗೆ ಸಭೆ ಕೊಟ್ಟಿದ್ದ. ದೇವ್ರ ನಮಗೆ ಸ್ತೋತ್ರ ಆಗಲಿ. ನಾನು ದೇವ್ರ ಸಮ್ಮುಖದಲ್ಲಿ ಬೇಡ್ಕೊಳ್ತಾ ಇದ್ದೆ. ದೇವರೇ, ನನ್ನ ಯಾವುದಕ್ಕಾಗಿ ಕರೆಯಲ್ಪಟ್ಟಿದೆಯಪ್ಪ? ಸುವಾರ್ತೆಗಾಗಿ ಕರೆಯಲ್ಪಟ್ಟಿದೆ. ಆತ್ಮಗಳು ಆದಾಯ ಮಾಡಬೇಕಪ್ಪ. ದೇವರೇ, ನಿನ್ನ ಬಲದಿಂದ ನನ್ನ ತುಂಬಿಸು ಸ್ವಾಮಿ ಅಂತ ನಾನು ದೇವ್ರ ಹತ್ರ ಮೊರೆ ಇಡ್ತಾ ಇದ್ದೆ. ದೇವರು ಅದೇ ರೀತಿಯಾಗಿ ದೇವರು ಸೇವಕರ ಮುಖಾಂತರ ತಲೆ ಮೇಲೆ ಕೈ ಇಟ್ಟ ತುಂಬ ಅಭಿಷೇಕ ನನ್ನಲ್ಲಿ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಆ ಶಕ್ತಿ ಇಲ್ಲ, ಆದರೂ ಕೂಡ ದೇವ್ರು ನನ್ನ ಹೆಚ್ಚಾಗಿ ತುಂಬಿಸ್ರ ಹೊರಗಳು ಕೊಟ್ಟರು. ದೇವರಿಗೆ ಕೋಟಿ ಸ್ತೋತ್ರ ಹೇಳ್ತೀನಿ. ಆಮೆನ್.
ದೇವ್ರ ನಮಗೆ ಸ್ತೋತ್ರ. ಪಾಸ್ಟ್ ಪ್ರೇಯರ್ ಮಾಡಬೇಕಾದ್ರೆ ನಾವು ವರಗಳು ಕೇಳ್ರಿ ಅಂತ ಹೇಳ್ಬೇಕಾದ್ರೆ ಕೇಳ್ಕೊತಾ ಇದ್ವಿ. ನನಗೆ ಈ ತಲೆಯಿಂದ ಕಾಲ್ವರೆಗೂ ಕರೆಂಟ್ ಹೆಂಗೆ ನಾನು ಮುಟ್ಟಿದ್ರೆ ಪಾಸ್ ಆಗಿದ್ರು ನಿಂತ್ಕೊಳಕ್ಕೆ ಕೂಡ ಶಕ್ತಿ ಇದ್ದಿಲ್ಲ. ಆ ರೀತಿ ನನಗೆ ಅದು ತಡೆಯೋಕ್ಕೆ ಶಕ್ತಿ ಇದ್ದಿಲ್ಲ, ಅಷ್ಟು ಕರೆಂಟ್ ಪಾಸ್ ಆಗ್ತು. ಇಲ್ಲಿಂದ ಹಿಡಿದು ಕಾಲ್ವರೆಗೂ ಅದು ನನಗೆ ಅದು ಹೆಂಗೆ ಕರೆಂಟ್ ಮುಟ್ಟಿದ್ರೆ ಹೆಂಗೆ ಪಾಸ್ ಆಗುತ್ತೋ ಅದೇ ರೀತಿ ಸೇಮ್ ಆಯಿತು. ಮತ್ತು ಇದೆಲ್ಲ ಫುಲ್ಲು ಬೆಂಕಿಯಾಗಿ ಉರಿತಾ ಇರುತ್ತೆ ಈ ಕಿವಿ, ಇದೆಲ್ಲ ಆ ಥರ ದೇವರು ಅನುಭವ ಕೊಟ್ಟರು ನನಗೆ. ದೇವ್ರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ದೇವರು ತುಂಬಿಸಿದ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಾನು ಮಧ್ಯಾಹ್ನ ಕೂಡ ಪ್ರೇಯರ್ ಮಾಡ್ಕೊಂಡು ಹೋಗಿ ನಾನು ಪ್ರಾರ್ಥನೆ ಮಾಡಿದೆ 1 ಅವರ್ 1.5 ಅವರು. ಅಭಿಷೇಕ ಬೇಕು ನನಗೆ, ಪ್ರೇಮ ಅಭಿಷೇಕ ಬೇಕು, ಅನೇಕ ಆತ್ಮನ ಆದಾಯ ಮಾಡೋಕ್ಕೆ ಅಂತ ನಾನು ಕಣ್ಣೀರಿಂದ ಪ್ರಾರ್ಥನೆ ಮಾಡಿದೆ. ಮಧ್ಯಾಹ್ನಕ್ಕಿಂತ ಇವಾಗ ಇನ್ನೂ ಹೆಚ್ಚಾದ ಬಿಡುಗಡೆ ಕೊಟ್ಟರು. ಮತ್ತು ನನಗೆ ಹೊಟ್ಟೆಯಲ್ಲಿ ಏನೋ ಮಧ್ಯಾಹ್ನ ಸ್ವಲ್ಪ ಆಯ್ತು, ಇವಾಗ ಅದು 7ರಷ್ಟು ಆಯಿತು. ಏನೇನೋ ನನಗೆ ಬಿಡುಗಡೆ ನಡೆದಿದೆ. ದೇವ್ರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ವಿಶೇಷವಾದ ಅಭಿಷೇಕ ಕೂಡ ನನ್ನ ಮೇಲೆ ಇಳಿದು ಬಂತು. ಬೆಂಕಿ ಥರ ತಡ್ಕೊಳಕ್ಕಾಗದಿರೋ ಅಷ್ಟು ಅಭಿಷೇಕ ದೇವ್ರು ಮಾಡಿದ್ರು. ಅದಕ್ಕೋಸ್ಕರ ಸ್ತೋತ್ರ. ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಜ್ಞಾನ ಬೇಕಪ್ಪ ಅಂತೇಳಿ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಪಾಸ್ಟರ್ ಬಂದು ನನಗೆ ಪ್ರೇಯರ್ ಮಾಡುವಾಗ ನನಗೆ ಒಂದು ಜ್ಞಾನ, ಯಾಕೆಂದರೆ ಕೇಳ್ಕೊಂಡು ಜ್ಞಾನ ಅಂತಂದರೆ ಈ ಕಡೆ ಕಾಲದಲ್ಲಿ ಇದ್ದೀವಿ, ನಾನು ಹೆಂಗಪ್ಪ ನೀನೆಲ್ಲಿ ಬೆಳಿಬೇಕು, ಹೆಂಗೆ ಜ್ಞಾನದಿಂದ ನಿನ್ನ ಹತ್ರ ಇರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡುವಾಗ ದೇವರು ಪರಲೋಕದಿಂದ ನಮ್ಮ ಇದು ಸೀಟಾಗಿ ಕಾಣ್ತಾ ಇಲ್ಲ, ನನಗೆ ಮೋಲ್ಡ್ ಇದೆ, ಅದರಲ್ಲಿ ನಾನು ಒಂದು ಪೈಪ್ ಥರ ಕಲೆಕ್ಷನ್ ಕೊಟ್ಟು ನನಗೆ ಒಂದೊಂದು ಅರಗಳಾಗಿ ಇಳಿಸ್ತಾ ಇದ್ದಾರೆ. ಜ್ಞಾನವನ್ನು ದೇವರು ಇವತ್ತು ನಾನು ತುಂಬಿಸಿದ್ದಾರೆ. ಅದೇ ರೀತಿ ಅಭಿಷೇಕ ಕೂಡ ಕೊಟ್ಟರು, ಒಂದು ಬಲ ಕೂಡ ಕೊಟ್ಟರು. ದೇವ್ರು ನಮ್ಗೆ ಕೋಟಿ ಕೋಟಿ ಸ್ತೋತ್ರ. ತುಂಬ ಸಂತೋಷ. ದೇವ್ರು ನಮಗೆ ಕೋಟಿ ಕೋಟಿ ಸ್ತೋತ್ರ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಕಳೆದ 2-3 ವಾರಗಳಿಂದ ಸರಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಲೌಕಿಕ ಆಲೋಚನೆಗಳಲ್ಲಿ ಕುಗ್ಗಿ ಹೋಗಿಬಿಟ್ಟಿದೆ, ಬಲಹೀನತೆಗೆ ಒಳಗಾಗಿದೆ. ಆದರೆ ನಿನ್ನೆ ಕಳೆದ ಪ್ರಾರ್ಥನೆ ಮುಗಿಸಿಕೊಂಡು ಹೋಗಿ ಕರ್ತನ ಸಮ್ಮುಖದಲ್ಲಿ ಮುಕ್ಕಲವರು ಮೊಣಕಾಲಿನಲ್ಲಿ ಕರ್ತನ ಸಮ್ಮುಖದಲ್ಲಿ ಗೋಳಾಡಿ ಅನೇಕ ವಿಷಯಗಳು ದೇವರು ಜ್ಞಾಪಕಪಡಿಸಿದ್ರು. ಆ ಎಲ್ಲ ವಿಷಯಗಳು ಕರ್ತನ ಮುಂದೆ ಅರಿಕೆ ಮಾಡಿ ಗೋಳಾಡಿದೆ. ಆನಂತರ ತಿರುಗಿ ಮುಂಜಾನೆ ವೇಳೆ ಪಾಸ್ಟ್ರಮ್ಮ ನನಗೆ ಕಾಳಜಿಯನ್ನು ತೋರಿಸಿ 3 ಗಂಟೆಗೆ ಸರಿಯಾಗಿ ಅವರು ಕಾಲ್ ಮಾಡಿದರು, ಪ್ರಾರ್ಥನೆ ಮಾಡಪ್ಪ ಅಂತ. ಆಗ ಎದ್ದು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದೆ ಮುಂಜಾನೆ. ಹಾಗೆ ಈ ರಾತ್ರಿ ವೇಳೆಯಲ್ಲಿ ಈ ಪ್ರಾರ್ಥನೆಗೆ ನಾನು ಕೂಡಿ ಬಂದಾಗ ದೇವರ ಆತ್ಮನ ಅಭಿಷೇಕ ಬಲವಾಗಿ ಇಳಿದು ಬಂದಿದೆ. ಅನೇಕ ವರಗಳನ್ನು ನಾನು ಕೇಳಿದೆ ದೇವರ ಹತ್ರ. ನಂಬಿಕೆ ವರ, ವಿವೇಚಿಸುವ ವರ, ಸೇವಕನಾಗಿದ್ದೀನಿ, ಆ ಒಳ್ಳೆ ನಂಬಿಗಸ್ತನಾದ ಸೇವೆ ಮಾಡಬೇಕು, ಈ ರೀತಿಯ ಒಳ್ಳೆ ನಂಬಿಗಸ್ತನಾದ ಸೇವೆ ಮಾಡೋದಕ್ಕೆ ಬೇಕಾದ ಅಭಿಷೇಕ, ಈ ಕಡೆ ದಿವಸಗಳಲ್ಲಿ ಬೇಕಾದ ಅಭಿಷೇಕ ಕೊಡ್ರಿ ಅಂತ ದೇವರ ಹತ್ರ ನಾನು ಗೋಳಾಡುವಾಗ ದೇವರ ಆತ್ಮನ ತುಂಬಿಸುವಾಗ ನನ್ನ ಕೈಯಲ್ಲಿ ನಿಲ್ಲಕ್ಕಾಗಿಲ್ಲ, ಅಷ್ಟು ಒದ್ದಾಡಿಬಿಟ್ಟೆ. ತುದಿ ಕಾಲು ಬೆರಳಿಂದಲೂ ತುದಿ ತಲೆ ಕೂದಲಿನವರೆಗೂ ಬೆಂಕಿ ಹತ್ತಿ ಉರಿಯುವ ಅನುಭವ ನಾನು ಕಂಡೆ. ಅದಕ್ಕಾಗಿ ದೇವರ ನಾಮವನ್ನು ಮಹಿಮೆ ಸಲ್ಲಿಸ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನಗೂ ಹಂಗೆ ಪಾಸ್ಟ್ರಪ್ಪ ಈ ಕಡೆ ಹೋದ್ರು, ಈ ಕಡೆ ಬಂದ್ರಿ, ಇಲ್ಲೆಲ್ಲ ಪ್ರೇಯರ್ ಮಾಡ್ತಾ ಇದ್ರು. ನಾನು ಅಭಿಷೇಕದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೆ. ಆವಾಗ ನಾನೇನು ಕೇಳ್ಕೊತಾ ಇದ್ರೆ ಅಂದರೆ, ದೇವರಲ್ಲಿ ಇನ್ನೂ ಹೆಚ್ಚಾಗಿ ಅಭಿಷೇಕ ಹೊಂದ್ಕೋಬೇಕು. ದೇವ್ರು ನನ್ನ ಏನು ಚಿತ್ತ ಇದೆಯೋ ನನಗೆ ಗೊತ್ತಿಲ್ಲ, ಆದರೆ ದೇವರ ರಾಜ್ಯಕ್ಕೆ ನೀತಿಗೆ ಮಾತ್ರ ನಾನು ಇದೀನಪ್ಪ, ಇದೆ ಅಂತ ನಾನು ಯಾವಾಗೂ ಅಂದ್ಕೊಳ್ಳೋದು. ಇನ್ನು ಮೆಕ್ಕಿದೆಲ್ಲ ನೀನು ಕೊಡ್ತೀನಿ ಅಂತ ದೇವ್ರ ವಾಕ್ಯದಲ್ಲೇ ಇದೆ. ಅದಕ್ಕೆ ನಾನು ಹೋಗೋ ಕಡೆಯೆಲ್ಲ, ನಾನು ಇರೋ ಕಡೆಯೆಲ್ಲ, ನಾನು ಕಾಲಿಡೋ ಕಡೆಯೆಲ್ಲ ದೇವ್ರ ಮಕ್ಕಳಾಗಿ ಮಾರ್ಪಡುವಂಥ ಕೃಪೆ ಕೊಡಪ್ಪ. ಹೌದಪ್ಪ, ಈ ಕಡೆ ಕಾಲದಲ್ಲಿ ಇದು ಕರ್ತಾನೆ, ಹೌದಪ್ಪ ಇದೊಂದು ಕೃಪೆ ನನಗೆ ಕೊಡು ದೇವರೇ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಗಂಟ್ಲೆಲ್ಲ ಒಂಥರ ಇತ್ತು, ಅನ್ಯ ಭಾಷೆ ಮಾತಾಡೋಕ್ಕಾಗಲ್ಲ. ಆದರೂ ಕೂಡ ದೇವ್ರು ಹೊರದಿಂದ ತುಂಬಿಸಿದ್ರು. ಒಂದ್ಸಲ ಒಬ್ಬರು ಪಾಸ್ಟ್ರು ಬಂದಿದ್ರು, ಆವಾಗ ನನಗೆ ಅನ್ಯ ಭಾಷೆ ದೇವ್ರು ಕೊಟ್ಟರು. ಅನ್ಯ ಭಾಷೆದಲ್ಲಿ ಮಾತಾಡಿದ್ರೆ ಕೂಡ ತುಂಬ ಗಂಟ್ಲೆಲ್ಲ ನೋವು ಬರುತ್ತೆ, ಮಾತಾಡೋಕ್ಕೂ ಕೂಡ ಆಗಲ್ಲ. ಅದು ಕೂಡ ನಾನು ದೇವ್ರ ಹತ್ರ ಒಪ್ಪಿಸ್ತಾ ಇದ್ದೆ. ಆಮೇಲೆ ವಾಕ್ಯಗಳನ್ನ ಓದ್ತೀನಿ, ಸ್ವಲ್ಪ ಸ್ವಲ್ಪ ಬೈಬಲೆಲ್ಲ ಓದ್ತೀನಿ. ವಾಕ್ಯಗಳು ಮರ್ತೋಗ್ತೀನಿ ಜಾಸ್ತಿ. ವಾಕ್ಯಗಳು ಯಾರು ಇವಾಗ ನನ್ನ ವಾಕ್ಯಗಳನ್ನು ಅನುಸರಿಸಿ ನಡೀತಾರೋ ಅಂತ ದೇವ್ರ ವಾಕ್ಯದಲ್ಲಿದೆ, ಅದು ನೆನಪಿರ್ಬೇಕು ನಮಗೆ. ಅದು ನೆನಪಿರಲ್ಲಪ್ಪ, ನನಗೆ ಜ್ಞಾನವನ್ನು ಕೊಡು. ವಾಕ್ಯಗಳಿಂದ ಎಲ್ಲ ಸಾಧ್ಯ, ವಾಕ್ಯಗಳೇ ಮರ್ತೋಗ್ತೀನಿ. ಎಷ್ಟೋ ಸಲ ನಾನು ಪ್ರಾರ್ಥನೆಯಲ್ಲಿ ಇಡ್ತೀನಪ್ಪ, ಯಾಕೋ ನಾನು ಮರ್ತೋಗ್ತೀನಿ ಜಾಸ್ತಿ. ಅದಕ್ಕೆ ಇದು ಎಲ್ಲ ನೆನಪಿಗೆ ಬರಬೇಕಪ್ಪ, ನಾನು ಇನ್ನೂ ಹೆಚ್ಚಾಗಿ ನಿಮ್ಮಲ್ಲಿ ಜೀವಿಸೋ ಮಗಳವಾಗಿ ಎಲ್ಲ ನಿಮ್ಮ ಚಿತ್ತ ಪ್ರಕಾರ ನಡಿಬೇಕಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ಯೇಸು ಸ್ವಾಮಿ ಶಿಲುಬೆಗೆಲ್ಲ ಹಾಕುವ ಥರ ಒಂದು ರಕ್ತವೆಲ್ಲ ಸೋರ್ಕೊಂಡು ಯೇಸು ಸ್ವಾಮಿ ಕಿರೀಟ ಧರಿಸಿ ಆ ಥರ ಒಂದು ಕೃಪೆ ದೇವರು ತೋರಿಸಿದ್ದಕ್ಕೆ ಕೋಟ್ಯಾನು ಕೋಟಿ ಸ್ತೋತ್ರ. ಆಕಾಶದಿಂದ ಒಂಥರ ಸಿಡಿಲ್ ಬಂದರೆ ನಮಗೆ ಒಂಥರ ಮುಖಕ್ಕೆ ಯಾವ ಥರ ಕಣ್ಣಿಗೆ ಬೆಳಕು ಬಂದು ಹೋಗ್ತಾಯಿತ್ತು, ಆ ಥರ ಒಂದು
ಅದು ಅನುಭವ ಆಯಿತು ನನಗೆ. ಇರೋಕ್ಕೆ ಆಗಿಲ್ಲ ಇಲ್ಲಿ, ಒಂದು ಬೆಂಕಿಲೇ ಇದ್ದಂಗೆ ಆ ಥರ ಕೃಪೆ ಮಾಡಿದ್ದಕ್ಕೆ ದೇವ್ರ ಕೋಟಾನು ಕೋಟಿ ಸ್ತೋತ್ರ. ಆಮೇಲೆ ಆಮೇಲೆ ದೇವರು ನಮಗೆ ಸ್ತೋತ್ರವಾಗಲಿ. ಭಾಷಾ ಹೇಳಿದ್ರು ನಿಮ್ಗೆ ಯಾವ ವರ ಬೇಕೋ ನೀವು ಕೇಳ್ಕೊಳ್ರಿ, ನಿಮ್ಮ ಮನಸ್ಸಲ್ಲೇ ಕೇಳ್ಕೊಳ್ರಿ ಅಂತ. ನಾನು ದೇವ್ರ ಹತ್ರ ಕೇಳ್ಕೊಂಡೆ, ದೇವ್ರೆ ನಿನ್ನ ಚಿತ್ತ ಏನಾಯ್ತು ನನಗೆ ವರ ಕೊಡು ದೇವ್ರೆ ಅಂತ. ಆವಾಗ ನನಗೆ ಅನ್ಯ ಭಾಷೆ ಥರದ ಅನ್ಯ ಭಾಷೆಯನ್ನು ದೇವರು ಒದಗಿಸಿ ಕೊಟ್ಟರು. ಅದಕ್ಕಾಗಿ ದೇವ್ರು ನಮಗೆ ಸ್ತೋತ್ರವಾಗಲಿ. ಮತ್ತು ಭಾಷೆಯೇ ಬಂದು ನನ್ನ ತಲೆ ಮೇಲೆ ಕೈ ಇಟ್ಟಾಗ ನನಗೆ ಕಿವಿ ಮೈ ಎಲ್ಲ ಬೆಂಕಿಲಿ ತುಂಬ್ದಂಗಾಯಿತು. ಆ ಥರ ನನ್ನ ಕೈಲಿ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಅಷ್ಟು ದೇವರು ನನಗೆ ತುಂಬಿಸಿದ್ರು. ಅದಕ್ಕಾಗಿ ದೇವರು ನಮಗೆ ಸ್ತೋತ್ರ ಹೇಳ್ತೀವಿ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪಾಸ್ಟರ್ ತಲೆ ಮೇಲೆ ಬಂದು ಕೈ ಇಟ್ಟು ಪ್ರಾರ್ಥನೆ ಮಾಡಿ ಹೋದಾಗ ನೀರು ಹೇಗೆ ಹರ್ಕೊಂಡು ಹೋಗುತ್ತೆ, ಬೆಂಕಿ ಹತ್ರ ಫುಲ್ಲು ಕೆಳಗೆಲ್ಲ ಹರ್ಕೊಂಡು ಹೋಗೋ ಥರ ಕಾಣಿಸ್ತಾ ಇತ್ತು. ಮತ್ತು ಕಣ್ಮುಚ್ಚಿ ಆರಾಧನೆ ಮಾಡುವಾಗ ದೊಡ್ಡ ಸಿಂಹ, ಅದು ನೋಡ್ಲಿಕ್ಕೆ ತಲೆನೇ ಇಷ್ಟು ದೊಡ್ಡದಾಗಿದೆ, ಅದು ಬಂದು ತುಂಬ ಶಾಂತವಾಗಿ ನಾನು ನೋಡ್ತಾ ಇದೆ. ಆ ರೀತಿ ಅನುಭವ ದೇವ್ರು ನಂಗೆ ತೋರಿಸ್ಕೊಟ್ರು. ಆಮೇಲೆ ದೇವ್ರ ನಾಮಕ್ಕೆ ಸ್ತೋತ್ರ. ಇಲ್ಲಿಂದ ಬರ್ಬೇಕಾದ್ರೆ ಹೊಟ್ಟೆ ನೋವ್ತಿತ್ತು, ನಾನು ತಡ್ಕೊಳಕ್ಕೆ ಆಗಿಲ್ಲ. ಆದರೂ ದೇವರೇ ನಾನು ನಿನ್ನ ಹತ್ರ ಬಂದು ನಿನ್ನ ವಾಸಿ ಮಾಡ್ಬೇಕು ಅನ್ಕೊಂಡೆ. ತುಂಬ ಹೊಟ್ಟೆ ನೋವು ಇತ್ತು ಆವಾಗೆಲ್ಲ, ಆದರೂ ಸುಮ್ಮನೆ ಕುತ್ಕೊಂಡಿದ್ದೆ. ಪಾಸ್ಟರ್ ನನ್ನ ಹತ್ರ ತಲೆ ಮೇಲೆ ಕೈ ಇಟ್ಟಾಗ ಅದೇ ಹೊಟ್ಟೆ ನೋವೆಲ್ಲ ಹೋಯ್ತು. ಮತ್ತು ನನ್ನ ಕಣ್ಮುಂದೆ ಬೆಂಕಿ ಹೆಂಗೆ ಉರಿಯುತ್ತೆ ಆ ಥರ ಉರಿಯೋ ಥರ ನನ್ನ ಕಣ್ಮುಂದೆ ನೋಡಿದೆ. ದೇವ್ರು ನಮಗೆ ಸ್ತೋತ್ರವಾಗಿ. ಆಮೇಲೆ ದೇವ್ರು ನಮಗೆ ಸ್ತೋತ್ರ. ದೇವರು ನಾನು ಕೃಪೆ ಕೊಡಪ್ಪ, ನನಗೆ ಯಾವ್ದಾರ ಒಂದು ವರ ಕೊಡಪ್ಪ, ನಾನು ಸೇವೆ ಮಾಡಬೇಕು ಅಂದಿದ್ದಕ್ಕೆ ದೇವರು ಅಮ್ಮ ಸಿಲ್ಬೆದ ದಾರಿ ತೋರಿಸ್ತೀನಿ, ಆ ಸಿಲ್ಬೆದ ಕೃಪೆ ನಿನಗೆ ಕೊಟ್ಟಿದ್ದೀನಿ, ನೀ ಸೇವೆ ಮಾಡಮ್ಮ ಅಂತ. ನನಗೊಂಥರ ಈ ವಯಸ್ಸಾದ್ರು ಅಜ್ಜ ಬರಲ್ವ ಆ ಥರ ಕಾಣಿಸ್ಕೊಂಡ್ರು. ದೇವ್ರು ನಮಗೆ ಸ್ತೋತ್ರ. ಇವಾಗ ಹೇಳ್ರಿ ಹಲ್ಲೆಲೂಯಾ. ಕೊಡಿ ಕೇಳ್ರಿ ದೇವ್ರ ಹತ್ರ ಅಂತ ಪಾಸ್ಟರ್ ಅಂದರು. ನಾನು ಕೇಳುವ ದೇವ್ರೆ, ನಾನು ನಾನು ನೀವು ಬರುವ ದಾರಿಯಲ್ಲಿ ನೀವು ಬರುವಾಗ ಹತ್ರ ಇದೆ ದಾರಿ, ಇವಾಗ ಹತ್ರ ಕಡೆ ಕಾಲ ಆಗಿದೆ ದೇವ್ರೆ, ಬರಬೇಕು. ನಿಮ್ಗೆ ನೀವು ಲೆಕ್ಕ ಕೇಳಿದ್ರೆ ನಾನು ಹೇಳಕ್ಕೆ ನನ್ನ ಕೈಯಲ್ಲಿ ಏನಿಲ್ಲಪ್ಪ. ನಾನು ಸುವಾರ್ತೆ ಹೇಳಬೇಕು ಜನಗಳಿಗೆ, ಅದೇ ನನ್ನ ಆಸೆ ದೇವ್ರೆ, ಇನ್ನೇನಿಲ್ಲ. ಮಕ್ಕಳನ್ನ ಸೇವೆಗಾಗಿ ನೀವು ಆರಿಸ್ಕೊಂಡಿದ್ರೆ ಸೇವೆ ಮಾಡಬೇಕು ನನ್ನ ಆಸೆ. ಅದ್ರ ಬಿಟ್ಟರೆ ಏನು ಆಸೆ ಇಲ್ಲ ದೇವ್ರೆ. ನನಗೆ ನೀವು ಶಕ್ತಿ ಕೊಡು, ನನಗೆ ಬಲ ಕೊಡು ಅಂತಂದೆ. ದೇವರು ಬೆಂಕಿ ಕೊಟ್ಟರು, ಬೆಂಕಿ ಮೈಯೆಲ್ಲ ಬೆಂಕಿ ಆಯಿತು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನಮ್ಮ ಎರಡು ಕರಗಳನ್ನು ಎತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೇಲೂಯ ಹಲ್ಲೇಲೂಯ. ನಾಳೆ ಪ್ರಾರ್ಥನೆ ಇದೆ. 9 ಗಂಟೆಗೆ ಪ್ರಾರ್ಥನೆ ಸರಿಯಾಗಿ ಸ್ಟಾರ್ಟ್ ಆಗುತ್ತೆ. 9:30 10 ಗಂಟೆಗಲ್ಲ 9:30ಗೆಲ್ಲ ಪ್ರಾರ್ಥನೆ ಸ್ಟಾರ್ಟ್ ಆಗುತ್ತೆ. ನಿಜವಾಗ 9 ಗಂಟೆಗೆ, ನಾನೇ ಕನ್ಫ್ಯೂಸ್. ನಾಳೆ ನಿಜ ಲೇಟಾಗಿ ಬಂದವ್ರಿಗೆ ಏನು ಮಾಡ್ತೀವಿ ಗೊತ್ತಾ, ಒಂದೊಂದು ಹೂವು ತೊಗೊಂಡು ಬಂದು ಕೊಟ್ಬಿಡ್ತೀವಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ. ಅವಾಗಾದ್ರೆ ಏನೋ ಬೇಗ ಬರ್ತಾರೇನೋ. ಹಾಲೆಲೂಯ. ನಾವು ಸಭೆಗೆ ಬಂದರೆ ಪ್ರತಿಯೊಂದೊಂದ್ರೂ ಕೂಡ ನಾವು ಪಾಲುಗಾರರಾಗಬೇಕು. ಆರಾಧನೆಯಲ್ಲಿ ಎಲ್ಲಾದ್ರೂ ನಾವು ಪಾಲುಗಾರರಾಗಬೇಕು. ಕೆಲವೊಬ್ರು ಹೆಂಗೆ ಗೊತ್ತಾ, ಫಸ್ಟ್ ಟೈಮ್ ನಿಮಗೆ ಗೊತ್ತಿಲ್ಲ, ದೇವರು ಮೊದಲು ಬಂದವ್ರಿಗೂ ಒಂದೇ ಸಂಬಳ, ಲಾಸ್ಟ್ ಬಂದವ್ರಿಗೂ ಒಂದೇ ಸಂಬಳ ಅಂತಾರೆ. ಕೆಲವೊಬ್ರು ಹಂಗೆ ಬುದ್ಧಿವಂತರ ಆಗ್ತಾರೆ ಕೆಲವೊಂದ್ಸರಿ. ಅವ್ರಿಗೆ ದೇವ್ರು ಹೇಳಿಲ್ಲ, ಬೇರೆ ಕಾರ್ಯಗಳು ದೇವ್ರು ಹೇಳಿದ್ದು. ಹಾಲೆಲೂಯ. ದೇವ್ರ ಆರಾಧನೆಯಲ್ಲಿ ಬಿಡುಗಡೆ ಮಾಡಬೇಕೆಂಬುದಾಗಿ ಇದನ್ನ ನೋಡ್ತಾ ನಾವಿರಲ್ಲ. ಆ ಬಿಡುಗಡೆ ಏನು ಮಾಡುತ್ತೆ, ಪಕ್ಕದವ್ರಿಗೆ ಹೋಗುತ್ತೆ. ಆ ರೀತಿ ಯಾರು ಮಾಡಬೇಡಿ. ನಾಳೆ 9 ಗಂಟೆಗೆ ಎಲ್ಲರೂ ಸೇರಿ ಬನ್ನಿ. ಕರ್ತನ ಮೇಜಿದೆ. ಯಾರು ಬಂದಿರೋ ಅವ್ರಿಗೆಲ್ಲ ತಿಳಿಸಿ ಕರ್ತನ ಮೇಜಿದೆ ಎಂಬುದಾಗಿ ಹೇಳಿ. ನೀವು ಯಾರ್ಯಾರಿಗೆ ನಾಳೆ ಬನ್ನಿ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಒಂದು ಫೋನ್ ಮಾಡಿ, ಜ್ಞಾಪಕದಿಂದ ಎಲ್ಲರೂ ಅವ್ರಿಗೊಂದೊಂದು ಫೋನ್ ಮಾಡಿ ಚರ್ಚಿಗೆ ಬನ್ನಿ ಎಂಬುದಾಗಿ ಹೇಳಿ ತಿಳಿಸಿ. ಎಲ್ಲರೂ ಬರ್ತೀರಾ? ಎಷ್ಟು ಗಂಟೆಗೆ ಬರ್ತೀರಾ ಎಲ್ಲ? ಹಾಲೆಲೂಯ. ನಮ್ಮ ಚಿಕ್ಕ ಪಾಸ್ಟೆಲ್ಲ 8:15ಗೆಲ್ಲ ಬಂದಿರ್ತಾರೆ. ಇದೊಂದು ಹೇಳ್ತೀನಿ. ಮೊನ್ನೆ ರಾಬರ್ಟ್ ಬ್ರದರು ನಮ್ಮ ಮನೆಗೆ ಬಂದಿದ್ರು. ಒಂದೊಳ್ಳೆ ಟಾಂಗ್ ಕೊಟ್ಟರು ಒಂದು ಸಿಸ್ಟರ್ ರಾಬರ್ಟ್ ಬ್ರದರ್ಗೆ. ನಮ್ಮ ಮನೆಗೆ ಬಂದಿದ್ರು ಒಂದು ಸಿಸ್ಟ್ರು. ಆಂಟಿ ಏನಂಟಿ ಸಮಾಚಾರ ಅಂತಂದರು. ಆ ಸಿಸ್ಟರ್ ಸುಮ್ಮನೆ ಇರಬೇಕಾ, ಏನಿಲ್ಲಪ್ಪ ಚಿಕ್ಕ ಪಾಸ್ಟ್ರು ಪ್ರಾರ್ಥನೆ ಮರ್ತೋಗ್ಬಿಟ್ಟವ್ರಲ್ಲ ಅದೇ ಸಮಾಚಾರ ಅಂತಂದರು. ಬಿಡುಗಡೆ ಕೂಟನೇ ಮರ್ತೋಗ್ಬಿಟ್ಟವ್ರು, ಪ್ರಾರ್ಥನೆ ಇರೋದವರು. ಅದಕ್ಕೆ ಆ ಸಿಸ್ಟ್ರಿಗೆ ಗೊತ್ತಾಗೈತೆ ಏನಂಟಿ ಸಮಾಚಾರ ಅಂದರೆ, ಚಿಕ್ಕ ಪಾಸ್ಟ್ರು ಪ್ರಾರ್ಥನೆ ಮರ್ತೋಗೋರಲ್ಲ ಅದೇ ದೊಡ್ಡ ಸಮಾಚಾರ ಅಂತ. ಆಮೇಲೆ ಜ್ಞಾಪಕ ಇಟ್ಕೋಪ, ಎಲ್ಲ ನೋಡ್ತಾ ಇರ್ತಾರೆ. ಮೂರ್ತಿ ಬ್ರದರ್ನ, ನಿನ್ನನ್ನು, ನನ್ನನ್ನು, ಪಾಸ್ಟ್ರನ್ನ. ಇಷ್ಟು ಕಣ್ಣುಗಳು ನಮ್ಮನ್ನು ಅಬ್ಸರ್ವ್ ಮಾಡುತ್ತೆ. ನಮ್ದು 2 ಕಣ್ಣು ನಾವು ನೋಡೋದು, ಎಷ್ಟು ಕಣ್ಣುಗಳೆಲ್ಲ ನಮ್ಮನ್ನು ನೋಡ್ತಾ ಇರುತ್ತೆ. ಒಂದಲ್ಲಿ ಎಡು ಬಿದ್ದರೂ ಕೂಡ ಸಿಕ್ಕಾಕೊಂಡೆ ಎತ್ತಿ ತೋರಿಸ್ತಾರೆ. ಹುಷಾರಾಗಿರಿ ಅಂತ ಹೇಳಿದ್ದೀನಿ. 8:15ಗೆಲ್ಲ ಮೂರ್ತಿ ಬ್ರದರ್, ರಾಬರ್ಟ್ ಬ್ರದರ್ ಇರ್ತಾರೆ. ಓಕೆ, ಮೂರ್ತಿ ಬ್ರದರ್ 8:15ಗೆಲ್ಲ ಬರಬೇಕು. ಪರವಾಗಿಲ್ಲ, ಮಂಜುಳಾ ಸಿಸ್ಟರ್ ಅವ್ರ ಜೊತೆ ಬರ್ತಾ ನೀವು 8:15ಗೆಲ್ಲ ಇರಬೇಕು. ಎಲ್ಲರೂ ಬರ್ತೀರಾ? ಸಭೆ ಕ್ಲೀನ್ ಮಾಡೋರು ಬೇಗ ಬಂದು ಸಭೆ ಕ್ಲೀನ್ ಮಾಡಿರಿ, ಲೇಟ್ ಮಾಡಬೇಡ್ರಿ. ಅಡುಗೆ ಮಾಡೋರು ಬೇಗ 5:15ಗೆಲ್ಲ, ಸೆಕೆಗಾಲ ಈಗ ಏನು ಚಳಿ ಪಾಸ್ಟಮ್ಮ ಬರೋಕ್ಕಾಗಲ್ಲ ಅಂತ ಹೇಳ್ಬೇಡ್ರಿ. ಪರವಾಗಿಲ್ಲ, ಭಾನುವಾರ ಒಂದು ಟೈಮ್ ಬೇಗ ಇತ್ತು